आयणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओಂ। ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ 16ನೇ ಶ್ಲೋಕವನ್ನು ನೋಡ್ತಾ ಇದ್ದೆವು. ಆ ಶ್ಲೋಕದಲ್ಲಿ ಭಗವಂತ ಆತ್ಮನು ಅಪ್ರಮೇಯನು ಎಂಬುದಾಗಿ ಹೇಳಿದ್ದನ್ನು ನಾವು ನೋಡಿದ್ದೆವು. 18ನೇ ಶ್ಲೋಕ, ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಆತ್ಮಾನಾತ್ಮ ವಿವೇಕವನ್ನ ಮಾಡ್ತಾ ಆತ್ಮದ ಲಕ್ಷಣವನ್ನ ಅನಾತ್ಮದ ಲಕ್ಷಣವನ್ನ ತಿಳಿಸಿಕೊಡ್ತಾ ಆತ್ಮಸ್ವರೂಪವೇ ನಾನೆಂತ ಭಾವಿಸಬೇಕು, ಆ ನೆಲೆಗಟ್ಟಿನಲ್ಲಿ ನಿಂತು ನಮ್ಮ ಎಲ್ಲ ವ್ಯವಹಾರ ನಡೆಯಬೇಕು ಅನ್ನುವ ಕಾರಣಕ್ಕೆ ಈ ಆತ್ಮಸ್ವರೂಪವನ್ನ ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ಅಜ್ಞಾನಿಯಾದ ಜೀವ ಅನಾತ್ಮದ ನೆಲೆಗಟ್ಟಲ್ಲೇ ನಿಂತುಕೊಂಡು ವ್ಯವಹಾರವನ್ನು ಮಾಡ್ತಾ ಇರ್ತೇವೆ. ಅನಾತ್ಮಗಳು ಅಂದ್ರೆ ಯಾವುದು? ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಬುದ್ಧಿ, ಅಹಂಕಾರ. ಇನ್ನು ಬಾಹ್ಯ ಪ್ರಪಂಚ ಪುತ್ರ ಮಿತ್ರಾದಿಗಳಲ್ಲಿಯೂ ಕೂಡ ಅಭಿಮಾನವನ್ನು ಇಟ್ಟುಕೊಂಡು ನಾವು ಅಹಮಿದಂ ಮಮೇದಂ ಇತಿ ವ್ಯವಹಾರವನ್ನು ಮಾಡ್ತಿರ್ತೇವೆ. ನೀನು ನಾನು, ಇವರೆಲ್ಲ ನನ್ನವರು ಎನ್ನುವಂತಹ ದೃಷ್ಟಿಯಿಂದ. ಇದೇ ನಮ್ಮ ದುಃಖಕ್ಕೆ ಕಾರಣ. ಈ ಅಹಂಕಾರ ಮತ್ತು ಮಮಕಾರ ಅಂತ ಏನು ಹೇಳ್ತೇವೆ, ಇದರ ದೃಷ್ಟಿಯಿಂದ ನಾವು ವ್ಯವಹಾರ ಮಾಡ್ತಾ ಇರುವುದರಿಂದಲೇ ನಾವು ದುಃಖಕ್ಕೆ ಒಳಗಾಗ್ತೇವೆ. ಜೀವಾತ್ಮ ಪ್ರಜ್ಞೆ ಅಂತ ಕರಿತೇವೆ. ಈ ಅಧ್ಯಾಸ ಯುಕ್ತವಾದಂತಹ ವ್ಯವಹಾರ. ಇದರಿಂದ ಹೊರಗಡೆಗೆ ಬರಬೇಕು ಅಂದ್ರೆ ಆತ್ಮ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಆತ್ಮ ಅಂತ ಹೇಳಿದ್ರೆ ನಮ್ಮೆಲ್ಲರ ಸ್ವರೂಪ, ಅದು ತಿರುಳು. ನಮ್ಮ ನಿಜವಾದ ವ್ಯಕ್ತಿತ್ವ ಯಾವುದು ಅಂದ್ರೆ ಆತ್ಮ. ಆತ್ಮ ಹಿ ಸ್ವರೂಪಂ ಅಂತ ಹೇಳ್ತಾರೆ. ಶರೀರ, ಮನಸ್ಸು ಇವೆಲ್ಲ ರೂಪ. ಸ್ವರೂಪ ಅಂದ್ರೆ ಒಳಗಡೆಗಿರತಕ್ಕಂತಹ, ಎಲ್ಲದಕ್ಕೂ ಆಶ್ರಯವಾಗಿರತಕ್ಕಂತಹ ಒಂದು ಅಸ್ತಿತ್ವ. ಉದಾಹರಣೆಗೆ, ಮಡಿಕೆಯೆಲ್ಲ, ಅನೇಕ ವಸ್ತುಗಳು ಮಡಿಕೆಯೆಲ್ಲ ಇದ್ರೆ ಆ ರೂಪಗಳೆಲ್ಲ ಬೇರೆ ಬೇರೆ ಆಗಿರುತ್ತೆ. ಆದರೆ ಮಡಿಕೆಯ ಸ್ವರೂಪ ಏನು? ಮಣ್ಣು. ಅದು ಒಂದೇ ಆಗಿರುತ್ತೆ. ಮಡಿಕೆ ಒಡೆದು ಹೋಗ್ಬಹುದು, ಆದರೆ ಮಣ್ಣು ಹಾಗೆ ಇರುತ್ತೆ. ಬಟ್ಟೆಯಲ್ಲಿ ಅನೇಕ ವಿಧವಾದಂತಹ ಬಣ್ಣಗಳಿರಬಹುದು, ಆಕಾರಗಳಿರಬಹುದು. ಆದರೆ ಒಳಗಡೆಗಿರತಕ್ಕಂತಹ ಹತ್ತಿ ಅನ್ನುವಂಥದ್ದು ಅದರ ಸ್ವರೂಪವಾಗಿದೆ. ಬಟ್ಟೆಯ ರೂಪ ಬೇರೆ, ಸ್ವರೂಪ ಅನ್ನುವಂಥದ್ದು ಒಂದೇ ಆಗಿದೆ. ಹಾಗೆ ನೀರಿನಲ್ಲಿ ಅಲೆಗಳು, ನೊರೆಗಳು ಎಲ್ಲ ಬೇರೆ ಬೇರೆ ರೂಪಗಳಿರಬಹುದು. ಅದರ ಸ್ವರೂಪ ನೀರು ಒಂದೇ ಹೇಗಾಗಿದೆಯೋ ಹೀಗೆ. ಈ ದೃಷ್ಟಾಂತಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಏನಂದ್ರೆ, ರೂಪಗಳು ಅನೇಕ ಇರಬಹುದು, ಆದರೆ ಸ್ವರೂಪ ಅನ್ನುವಂಥದ್ದು ನಿತ್ಯವೂ, ಶಾಶ್ವತವೂ, ಅಚಲವೂ, ವ್ಯಾಪಕವೂ ಆಗಿರ್ತಕ್ಕಂಥದ್ದಾಗಿದೆ ಅಂತ. ಹಾಗೆ ಈ ಶರೀರಗಳಲ್ಲಿ ದೇಹ, ಮನಸ್ಸು, ಬುದ್ಧಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ ನಾವೇನು ಭೇದ ಮಾಡ್ತೇವೆ, ಇದು ರೂಪಗಳು, ಕಾರ್ಯಕಲಾಪಗಳು ಬೇರೆ ಬೇರೆ ಇರಬಹುದು. ಇದರಲ್ಲೆಲ್ಲ ನಾನು ನಾನು ಅಂತಕ್ಕಂಥ ಪ್ರಜ್ಞೆ ನಮಗಿದೆ. ಇದು ಯಾವುದು ಆತ್ಮವಲ್ಲ. ಆತ್ಮ ಯಾವುದು?
ಇದೆಲ್ಲದಕ್ಕೂ ಒಳಗಿರುವ, ಇದೆಲ್ಲದಕ್ಕೂ ಆಶ್ರಯವಾಗಿರುವ, ಇದೆಲ್ಲದಕ್ಕೂ ತಿರುಳಿನ ರೂಪದಲ್ಲಿರುವ, ಕಾರಣದ ರೂಪದಲ್ಲಿರ್ತಕ್ಕಂತಹ ವಸ್ತು ಯಾವುದೋ ಅದು ಆತ್ಮ. ಅಜ್ಞಾನಿಯಾದ ಜೀವ ತನ್ನ ನಿಜ ಸ್ವರೂಪವನ್ನು ಮರೆತು ಈ ದೇಹಾದಿಗಳಲ್ಲಿಯೇ ನಾನು ನಾನು ಅಂತ ಅಭಿಮಾನವನ್ನು ಪಟ್ಟುಕೊಂಡು ವ್ಯವಹರಿಸ್ತಾ ಇರ್ತಾನೆ. ಅದೇ ಬಂಧನ, ಅದೇ ದುಃಖಕ್ಕೆ ಕಾರಣ. ಯಾವಾಗ ದೇಹಾದಿಗಳಲ್ಲಿ ನಾನು ಎನ್ನುವ ಭಾವ ಬರುತ್ತದೋ ತತ್ ಸಂಬಂಧಿಯಾದ ವಸ್ತುಗಳಲ್ಲಿ ನನ್ನದೂ ಎಂತಕ್ಕಂಥ ಪ್ರಜ್ಞೆ ಬರ್ತದೆ. ಅದನ್ನು ಕಳೆದುಕೊಳ್ಳತಕ್ಕಂತಹ ಭಯ ಉಂಟಾಗ್ತದೆ, ಗಳಿಸ್ತಕ್ಕಂತಹ ಆಯಾಸ ಉಂಟಾಗ್ತದೆ, ಅದನ್ನು ರಕ್ಷಿಸಿಕೊಳ್ತಕ್ಕಂತಹ ಪ್ರಯತ್ನ ಉಂಟಾಗ್ತದೆ. ಇದೆಲ್ಲದರ ಮಧ್ಯೆ ದುಃಖ, ಭಯ, ಇದೇ ಜೀವನ ಆಗತ್ತೆ ನಮಗೆ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ಅರ್ಜುನನಿಗಾದದ್ದು ಅದೇ ಸಮಸ್ಯೆ. ತನ್ನನ್ನು ಶರೀರ ಅಂತ ಭಾವಿಸಿಕೊಂಡು ಈ ಶರೀರಕ್ಕೆ ಸಂಬಂಧಪಟ್ಟಂತ ನೆಂಟರು, ಇಷ್ಟರು, ಬಂಧು, ಆಪ್ತರು, ಮಿತ್ರರು, ಈ ರೀತಿ ತನ್ನವರು ಎಂಬ ಅಭಿಮಾನದಿಂದ ಅವರನ್ನು ಕಳೆದುಕೊಳ್ಳತಕ್ಕಂತಹ ಭಯ ಮತ್ತು ದುಃಖ ಅವನನ್ನ ಕಾಡಿಸ್ತಾ ಇರುತ್ತೆ. ಅದರಿಂದ ಹೊರಗಡೆ ಬರುವುದಕ್ಕೆ ಬೇರೆ ದಾರಿಯೇ ಇರಲಿಲ್ಲ ಆತ್ಮಜ್ಞಾನವೊಂದನ್ನು ಬಿಟ್ಟು. ಅದಕ್ಕೆ ಶ್ರೀಕೃಷ್ಣ, ಅರ್ಜುನ, ಇಲ್ಲಿ ಕಾಣ್ತಾ ಇರತಕ್ಕಂಥವ್ರು ಯಾರೂ ಕೂಡ ಏನು ರೂಪಗಳಲ್ಲ, ಅವರ ಸ್ವರೂಪವು ಬೇರೆ ಇದೆ ಎಂಬುದಾಗಿ ತಿಳಿಸಿಕೊಡ್ತಾನೆ. ಭೀಷ್ಮರಾಗ್ಲಿ, ದ್ರೋಣರಾಗ್ಲಿ, ಅರ್ಜುನಾಗ್ಲಿ, ನಾನಾಗ್ಲಿ, ಇವರೆಲ್ಲರೂ ಸ್ವರೂಪತಃ ಒಂದೇ ಆತ್ಮವಾಗಿದೆ. ಆ ಆತ್ಮವು ಸಾಯುವಂಥದ್ದಲ್ಲ, ಯಾವಾಗಲೂ ಇರತಕ್ಕಂಥದ್ದು, ನಿತ್ಯವಾಗಿದೆ. ಆ ಆತ್ಮವು ಸತ್ಯವಾಗಿದೆ, ಒಂದೇ ತೆರನಾಗಿರುತ್ತೆ ಅದು. ಆ ಆತ್ಮನು ಸರ್ವವ್ಯಾಪಕವಾಗಿದೆ, ಈ ಶರೀರಕ್ಕಷ್ಟೇ ಸೀಮಿತವಾಗಿಲ್ಲ, ಎಲ್ಲೆಲ್ಲೂ ತುಂಬಿರತಕ್ಕಂತಹ ಸತ್ಯ ಅದು. ಅಷ್ಟೇ ಅಲ್ಲ, ಆ ಆತ್ಮನು ಅಪ್ರಮೇಯನಾಗಿದ್ದಾನೆ. ಮನಸ್ಸು ಬುದ್ಧಿಗಳಿಗೆ ನಿಲುಕದ ತತ್ವವಾಗಿದೆ. ಯಾವುದರಿಂದ ಈ ಮನಸ್ಸು ಬುದ್ಧಿಯನ್ನು ನಾವು ನೋಡ್ತೇವೋ ಆ ಸ್ವರೂಪವೇ ಆತ್ಮವಾಗಿದೆ. ಹೀಗೆ ಆತ್ಮದ ಲಕ್ಷಣವನ್ನ ಅನಾತ್ಮಕ್ಕಿಂತ ಬೇರೆಯಾಗಿ ಭಗವಂತ ತೋರಿಸ್ತಾ ಇದ್ದಾನೆ. ಹೀಗೆ ಇದೇ ಸರಣಿಯಲ್ಲಿ 25ನೇ ಶ್ಲೋಕದವರೆಗೂ ಕೂಡ ಆತ್ಮದ ಲಕ್ಷಣವನ್ನ ಒಂದೊಂದಾಗಿ ತೋರಿಸ್ತಾನೆ. ಇಲ್ಲಿ ಮಧ್ಯೆ ಮಧ್ಯೆ ಕೆಲವು ಮಾತುಗಳು ಪುನರುಕ್ತಿಯಾಗಿ ನಮಗೆ ಗೋಚರ ಆಗಬಹುದು. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ, ಈ ಮುಂತಾದ ಮಾತುಗಳಲ್ಲಿ ಈ ಶರೀರಗಳು ಅಂತವಂತವಾಗಿವೆ, ಅಂದ್ರೆ ನಾಶ ಹೊಂದುವವು. ಈ ಒಳಗಡೆ ಇರತಕ್ಕಂಥ ಆತ್ಮನು ನಿತ್ಯನಾಗಿದ್ದಾನೆ. ಈ ನಿತ್ಯತ್ವ ಅನ್ನುವ ಲಕ್ಷಣ ಮೊದಲೆಯೂ ಹೇಳಿದ್ದ, ಪುನಃ ಹೇಳುತ್ತಿದ್ದಾನಲ್ಲ ಅಂತ ಭಾವಿಸಿಕೊಳ್ಬಾರ್ದು. ಗಹನವಾದ ಸೂಕ್ಷ್ಮವಾದ ವಿಚಾರಗಳನ್ನ ಪುನಃ ಪುನಃ ಹೇಳಿದ್ರೇನೆ ನಮ್ಮ ಮನಸ್ಸಿಗೆ ಹೋಗ್ತಕ್ಕಂಥದ್ದು ಎನ್ನುವ ಕಾರಣಕ್ಕೆ ಅನೇಕ ಸಂಗತಿಗಳು ಪುನಃ ಇಲ್ಲಿ ಹೇಳಲ್ಪಟ್ಟಿದೆ. ಆದರೆ ಹೊಸ ವಿಷಯ ಏನಪ್ಪಾ ಅಂದ್ರೆ ಅಪ್ರಮೇಯತ್ವವನ್ನ ಹೊಸದಾಗಿ ಶ್ಲೋಕದಲ್ಲಿ ಹೇಳಿದ್ದಾನೆ. ಅದನ್ನು ನಾವು ಹಿಂದಿನ ತರಗತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ದೆವು. ಈಗ ಮುಂದಿನ ಶ್ಲೋಕದಲ್ಲಿ, ಮುಂದಿನ 2 ಶ್ಲೋಕಗಳು ಕಠೋಪನಿಷತ್ತಿನ 2 ಮಂತ್ರಗಳ ಒಂದು ಹೊಸ ರೂಪವಾಗಿ ಭಗವಂತ ಹೇಳ್ತಿದ್ದಾನೆ. ಕಠೋಪನಿಷತ್ತಿನ ಮಂತ್ರಗಳೇ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಅದನ್ನ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಇದು ಯಾಕಂದ್ರೆ ಗೀತೆಯ ಚಿಂತನೆ ಯಾವುದು ಹೊಸ ಚಿಂತನೆ ಅಲ್ಲ ಅಂತ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ವೇದದಲ್ಲಿ ಹೇಳಿರತಕ್ಕಂತಹ ಅಪೌರುಷೇಯವಾದಂತಹ ವೇದಗಳು ಯಾವ ವಿಷಯವೇ ಪುನಃ ಭಗವದ್ಗೀತೆಯಲ್ಲಿ ಹೇಳಿರೋದು ಕಾಣಿಸುತ್ತೆ ನಮಗೆ. ಇಲ್ಲಿ ಮುಖ್ಯವಾದ ಸಂಗತಿ ಏನಂದ್ರೆ ಗೀತೆಯೊಂದು ಹೊಸ ಉಪದೇಶ ಅಲ್ಲ ಎಂಬುದನ್ನು ನಾವು ಗಮನದಲ್ಲಿಟ್ಕೋಬೇಕು. ಶ್ರೀಕೃಷ್ಣನು ಅರ್ಜುನನಿಗೆ ಹೊಸದು ಯಾವುದೋ ಒಂದು ಉಪದೇಶವನ್ನು ಕೊಟ್ಟ ಎಂಬಂಥದ್ದಿಲ್ಲ. ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿರುವ ವಿಚಾರವನ್ನೇ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಪರಂಪರೆಯಿಂದ ಬಂದಂತಹ ಜ್ಞಾನ ಯಾವುದಿದೆಯೋ ಅದಕ್ಕೆ ಒಂದು ಹೊಸ ದೃಷ್ಟಿಯನ್ನ ಕೊಟ್ಟು ಹೇಳಿರುವಂಥದ್ದು ಇರಬಹುದು. ಹೊಸ ಜ್ಞಾನ ನಮಗೆ ಬೇಕಾಗಿಲ್ಲ.
ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನು ತಿಳಿಸಿದ್ದಾರೋ ಅಷ್ಟೇ ಸಾಕು. ಪುರಾಣಗಳಾಗಲಿ, ಸ್ಮೃತಿ ಗ್ರಂಥಗಳಾಗಲಿ, ತದನಂತರ ಬಂದಂತ ಎಲ್ಲಾ ರೀತಿಯ ಸಾಹಿತ್ಯಗಳು ವೇದಕ್ಕೆ ವಿರುದ್ಧವಲ್ಲ ಎಂಬ ಕಾರಣಕ್ಕೆ ನಮ್ಮ ಪ್ರಮಾಣವೇ ಹೊರತು, ವೇದಕ್ಕೆ ವಿರುದ್ಧವಾದ ಎಷ್ಟೇ ಶ್ರೇಷ್ಠ ಗ್ರಂಥಗಳಿದ್ರೂ ಅದು ಪ್ರಮಾಣವಾಗಲ್ಲ. ಅಪೌರುಷೇಯವಾದ ಸಾಕ್ಷಾತ್ ಭಗವಂತನ ವಾಣಿಯಾಗಿರತಕ್ಕಂತಹ ವೇದಗಳು ಎಲ್ಲವನ್ನು ಹೇಳಿಬಿಟ್ಟಿವೆ. ಆದರೆ ಸಾಮಾನ್ಯರಿಗೆ ಅರ್ಥವಾಗಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ತದನಂತರ ಬಂದ ಆಚಾರ್ಯರು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು, ಹೊಸ ದೃಷ್ಟಾಂತವನ್ನು ಕೊಟ್ಟು, ಹೊಸ ರೀತಿಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಹೊರತು ಹೊಸ ಚಿಂತನೆ ಯಾವುದೂ ಕೂಡ ಭಗವದ್ಗೀತೆಯಲ್ಲಿಲ್ಲ, ಪುರಾಣಗಳಲ್ಲೂ ಇಲ್ಲ. ವೇದಗಳಲ್ಲಿಯೇ ಹೇಳಿರುವ ಸಂಗತಿ ಹೊಸ ರೀತಿಯಲ್ಲಿ ಅದನ್ನ ಹೇಳಲ್ಪಟ್ಟಿದೆ. ಅದಕ್ಕೆ ದೃಷ್ಟಾಂತವಾಗಿ ಈ ಗೀತೆ 2 ಶ್ಲೋಕಗಳಲ್ಲಿ ಕಠೋಪನಿಷತ್ತಿನ ಮಂತ್ರಗಳನ್ನೇ ಹಾಗೆಯೇ ಬಟ್ಟಿ ಇಳಿಸಿಬಿಟ್ಟಿದ್ದಾರೆ. ಅದು ಯಾವ್ದಪ್ಪ ಅಂದ್ರೆ, ಹಂತಾ ಚೇನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಈ ಮಂತ್ರವನ್ನ ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದ್ದಾರೆ? ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ವಿಷಯವೂ ಕೂಡ ಅದೇ, ಶ್ಲೋಕವೂ ಕೂಡ ಸಾಮಾನ್ಯವಾಗಿ ಅದೇ ರೂಪದಲ್ಲಿದೆ. ಹಾಗೆ ಮುಂದಿನ ಮಂತ್ರವೂ ಕೂಡ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇದು ಭಗವದ್ಗೀತೆ. ಇದು ಕಠೋಪನಿಷತ್ತಲ್ಲಿ ಹೇಗೆ ಹೇಳಿದ್ದಾರೆ? ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ 2 ಮಂತ್ರಗಳು ಶ್ಲೋಕ ರೂಪದಲ್ಲಿ ಬಂದಿದೆ. ಆದ್ರೆ ವ್ಯತ್ಯಾಸ ಇದೆ. ಏನಂದ್ರೆ ಅಲ್ಲಿ ನಜಾಯತೆ ಮ್ರಿಯತೆ ಮೊದಲು ಬಂದಿದೆ ಕಠೋಪನಿಷತ್ತಲ್ಲಿ, ನಂತರ ಹಂತಾಚೇನ್ಮನ್ಯತೆ ಹಂತಕಂ ಬಂದಿದೆ. ಇಲ್ಲಿ ಏನಂ ವೇತ್ತಿ ಹಂತಾರಂ ಎನ್ನುವುದು ಮೊದಲು ಬಂದಿದೆ, ನಜಾಯತೆ ಮ್ರಿಯತೆ ನಂತರ ಬಂದಿದೆ. ಒಟ್ಟಿನಲ್ಲಿ ಗೀತೆ ವೇದದ ಚಿಂತನೆ ಆಗಿದೆ ಎಂಬುದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಈ ಮುಂದಿನ ಮಂತ್ರದಲ್ಲಿ ಭಗವಂತ ಯಾವ ಸಂಗತಿಯನ್ನು ಹೇಳ್ತಿದ್ದಾನೆ, ಆತ್ಮನ ಯಾವ ಲಕ್ಷಣವನ್ನು ತಿಳಿಸಿಕೊಡ್ತಿದ್ದಾನೆ ಅಂದ್ರೆ ಅಕರ್ತ ಅಭೋಕ್ತ ಎಂಬುದಾಗಿ ತಿಳಿಸಿದ್ದಾನೆ. ಆತ್ಮನು ಕರ್ತಾನೂ ಅಲ್ಲ, ಭೋಕ್ತಾನು ಅಲ್ಲ ಎಂಬುದನ್ನು ತಿಳಿಸಿಕೊಡ್ತೇನೆ. ಯಾವ ರೀತಿಯಲ್ಲಿ? ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ. ಯಾವಾತನು ಈ ಆತ್ಮನನ್ನು ಕೊಲ್ಲುವವನು ಎಂದು ತಿಳಿತಾನೋ, ಯಾವಾತನು ಇನ್ನೊಬ್ಬನು ಈ ಆತ್ಮನು ಕೊಲ್ಲಲ್ಪಡುವವನು ಅಂತ ತಿಳಿತಾನೋ, ಆತ್ಮನು ಕೊಲ್ಲುತ್ತಾನೆ ಅಂತ ಒಬ್ಬ ತಿಳಿತಾನೆ, ಇನ್ನೊಬ್ಬನು ಆತ್ಮನು ಕೊಲ್ಲಲ್ಪಡ್ತಾನೆ ಅಂತ. ಆ ರೀತಿ ತಿಳಿದ್ರೆ ಉಭೌತೌನ ವಿಜಾನೀತೋ, ಇವರಿಬ್ಬರಿಗೂ ತಿಳುವಳಿಕೆ ಇಲ್ಲ ಅಂತ, ಸರಿಯಾದ ಜ್ಞಾನ ಇಲ್ಲ ಅಂತ. ನ ಅಯಂ ಹಂತಿ ನ ಹನ್ಯತೆ, ಆತ್ಮನು ಕೊಲ್ಲುವವನೂ ಅಲ್ಲ, ಕೊಲ್ಲಲ್ಪಡುವವನು ಅಲ್ಲ ಅಂತ. ಆತ್ಮನು ಕೊಲ್ಲುವವನು ಅಂದ್ರೆ ಕರ್ತ ಎಂಬ ಪ್ರಜ್ಞೆ, ಆತ್ಮನು ಕೊಲ್ಲಲ್ಪಡುವವನು ಅಂದ್ರೆ ಭೋಕ್ತ ಎನ್ನುವ ಪ್ರಜ್ಞೆ. ನಾನು ಕರ್ತ ಎನ್ನುವ ಭಾವ ಮತ್ತು ನಾನು ಭೋಕ್ತ ಎನ್ನುವ ಭಾವ ಯಾರಿಗಿದೆಯೋ ಅವರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಈ ಕರ್ತ ಮತ್ತು ಭೋಕ್ತ ಎನ್ನುವ ಶಬ್ದದ ಅರ್ಥ ತೆಗೆದುಕೊಳ್ಳೋಣ. ಕರ್ತ ಅಂದ್ರೆ ಮಾಡುವವನು ಅಂತ, ಭೋಕ್ತ ಅಂದ್ರೆ ಅನುಭವಿಸುವವನು ಅಂತ. ಸಾಮಾನ್ಯವಾಗಿ ಎಲ್ಲರಿಗೂ ಈ ಪ್ರಜ್ಞೆ ಇರುತ್ತೆ, ಅಜ್ಞಾನಿಗಳಿಗೆ. ಈ ಪ್ರಜ್ಞೆಯಿಂದಲೇ ನಮ್ಮ ವ್ಯವಹಾರ ನಡೀತಾ ಇರ್ತದೆ. ಅದಕ್ಕೆ ಕರ್ತೃತ್ವ ಭೋಕ್ತೃತ್ವ ಭಾವ ಅಂತ ಹೇಳ್ತಾರೆ. ಕರ್ತೃತ್ವ ಭೋಕ್ತೃತ್ವ ಭಾವ, ಇದಕ್ಕೆ ಸಂಸಾರ ಅಂತ ಹೆಸರು. ಅಥವಾ ಈ ಕರ್ತೃತ್ವ ಭೋಕ್ತೃತ್ವ ಭಾವ ಉಳ್ಳವನಿಗೆ ಹೆಸರು ಸಂಸಾರಿ ಅಂತ ಹೆಸರು. ನಾನು ಮಾಡುವವನು, ನಾನು ಅನುಭವಿಸುವವನು.
ಎಂಬುದಾಗಿ. ನಮ್ಮ ಜೀವನ ಪೂರ್ತಿ ಇದೆರಡು ಭಾವದಲ್ಲಿಯೇ ಇರುತ್ತೆ. ಏನೋ ಪಡಿಬೇಕು, ಯಾವುದರಿಂದಲೂ ಸುಖ ಸಿಗುತ್ತೆ, ಅದಕ್ಕೆ ನಾನು ಇದನ್ನು ಮಾಡಬೇಕು ಎನ್ನುವ ಭಾವ. ಅವಾಗ ಕರ್ತ ಆದ ಅವನು. ಆಮೇಲೆ ಅದನ್ನ ಪಡೆದ ಮೇಲೆ ನಾನು ಇದನ್ನು ಅನುಭವಿಸಿದೆ ಅಥವಾ ನಾ ಇದನ್ನು ಅನುಭವಿಸ್ತಾ ಇದ್ದೇನೆ, ಇದರಿಂದ ನನಗೆ ಸುಖವಾಯ್ತು, ಇದರಿಂದ ನನಗೆ ದುಃಖವಾಯ್ತು ಎನ್ನುವಂತಹ ಭಾವ, ಅದಕ್ಕೆ ಭೋಕ್ತೃತ್ವ ಭಾವ ಅಂತ ಹೇಳ್ತಾರೆ. ನಾನು ಮಾಡುವವನು, ನಾನು ಅನುಭವಿಸುವವನು. ಇದಲ್ಲದೆ ಇನ್ನೊಂದು ಭಾವ ಇದೆ, ಜ್ಞಾತೃತ್ವ ಭಾವ ಅಂತ, ನಾನು ತಿಳಿಯುವವನು ಅಂತ. ಆದ್ರಿಂದ ಜೀವ ಅಂದ್ರೆ ಯಾರು? ಡೆಫಿನೇಷನ್ ಆಫ್ ಜೀವ ಏನು? ಕರ್ತ, ಭೋಕ್ತ, ಜ್ಞಾತ ಇರುವವನೇ ಜೀವ. ನಾನು ಮಾಡುವವನು, ನಾನು ಅನುಭವಿಸುವವನು, ನಾನು ಅರಿಯುವವನು ಎನ್ನುವ ಪ್ರಜ್ಞೆ ಇಟ್ಕೊಂಡವನ ಹೆಸರು ಜೀವ ಅಂತ ಹೆಸರು. ಅದಕ್ಕೆ ಚಿಜ್ಜಡ ಗ್ರಂಥಿ, ಅಹಂಕಾರ, ಜೀವಾತ್ಮ ಭಾವ, ಚಿದಾಭಾಸ, ಸಂಸಾರಿ ಈ ಮುಂತಾದ ಹೆಸರುಗಳಿಂದೆಲ್ಲ ಕರೆದಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಇದೇ ಪ್ರಜ್ಞೆಯಲ್ಲಿಯೇ ತಮ್ಮ ಬದುಕನ್ನು ನಡೆಸ್ತಾ ಇರ್ತಾರೆ. ಆದರೆ ಇದು ಸರಿಯಾದಂತಹ ಜ್ಞಾನವಲ್ಲ. ಯಾಕೆ? ನಾನು ನೋಡುವವನು, ನಾನು ಅನುಭವಿಸುವವನು, ನಾನು ಮಾಡುವವನು, ತಿಳಿಯುವವನು ಎಂಬಂತಹ ಪ್ರಜ್ಞೆ ಉಪಾಧಿಯನ್ನ ಆಶ್ರಯಿಸಿಕೊಂಡು ನಡೆಯುವಂಥದ್ದು. ನಿರುಪಾಧಿಕನಾದ ಆತ್ಮನಲ್ಲಿ ಮಾಡುವಂತಹ ಪ್ರಜ್ಞೆಯೂ ಇಲ್ಲ, ಅನುಭವಿಸುವವನು ಅಲ್ಲ, ಕೇವಲ ಸಾಕ್ಷಿ. ಮುಂಡಕೋಪನಿಷತ್ತಲ್ಲಿ ಬಹಳ ಸುಂದರವಾದಂತಹ ಮಂತ್ರ ಬರ್ತದೆ. ಒಂದು ವೃಕ್ಷ, ಆ ವೃಕ್ಷದಲ್ಲಿ 2 ಪಕ್ಷಿಗಳಿವೆ ಅಂತ. ಮೇಲೊಂದು ಪಕ್ಷಿ, ಕೆಳಗಡೆ ಟೊಂಗಿಯಲ್ಲಿ ಮತ್ತೊಂದು ಪಕ್ಷಿ. ಆ ಕೆಳಗಡೆ ಟೊಂಗಿಯಲ್ಲಿರುವ ಪಕ್ಷಿ ಹಣ್ಣುಗಳನ್ನ ತಿಂತಾ ಇದೆಯಂತೆ. ಸಿಹಿಯಾದ ಹಣ್ಣು ಸಿಕ್ಕಿದಾಗ ಖುಷಿಯಿಂದ ಸಂತೋಷ ಪಡ್ತದಂತೆ, ಕಹಿಯಾದ ಹಣ್ಣು ಬಂದಾಗ ದುಃಖ ಪಡ್ತದಂತೆ. ಕೆಳಗಡೆ ಇರುವ ಪಕ್ಷಿ ಸಿಹಿ ಕಹಿಗಳನ್ನ ಅನುಭವಿಸುತ್ತಾ ಸುಖ ದುಃಖಗಳನ್ನ ಹೊಂದುತ್ತಾ ಇದೆ. ಮೇಲ್ಗಡೆ ಟೊಂಗೆಯಲ್ಲಿರುವ ಪಕ್ಷಿ ಈ ಕೆಳಗಡೆಯ ಪಕ್ಷಿಯನ್ನು ಸುಮ್ಮನೆ ನೋಡ್ತಾ ಇದೆಯಂತೆ. ಅನೀಶಯ ಶೋಚತೆ. ಆ ಕೆಳಗಡೆಯ ಪಕ್ಷಿ ದುಃಖ ಪಡ್ತಾ ಇರುವುದನ್ನ ತಟಸ್ಥವಾಗಿ ನಿಂತುಕೊಂಡು ನೋಡ್ತಾ ಇದೆಯಂತೆ ಮೇಲ್ಗಡೆ ಇರುವ ಪಕ್ಷಿ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ಯೋ ಅಭಿಜಾಕಶೀತಿ. ಇದು ಅಥರ್ವಣ ವೇದದ ಮುಂಡಕೋಪನಿಷತ್ತಿನ ಮಂತ್ರ. ಒಂದು ವೃಕ್ಷದಲ್ಲಿ 2 ಪಕ್ಷಿಗಳಿವೆ. ದ್ವಾಸುಪರ್ಣ, ಸುಪರ್ಣ ಅಂದ್ರೆ ಪಕ್ಷಿ. ಸಯುಜ, ಒಟ್ಟಿಗೆ ಇರುವವರು, ಅವರು ಯಾವಾಗಲೂ ಒಟ್ಟಿಗೆ ಇರುವವರು, ಬೇರೆ ಬೇರೆ ಆಗೋಲ್ಲ. ಸಖಾಯಾಹ, ಸಖಾ ಅಂದ್ರೆ ಒಬ್ಬರ ಹೆಸರು ಕರೆದ್ರೆ ಮತ್ತೊಬ್ಬರ ಹೆಸರು ಬರುತ್ತೆ, ಅದಕ್ಕೆ ಸಖಾ ಅಂತ ಹೇಳ್ತಾರೆ. ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, ಒಂದೇ ವೃಕ್ಷದಲ್ಲಿ ಅವೆರಡು ಪಕ್ಷಿಗಳಿವೆ. ತಯೋಹ ಅನ್ಯ ಪಿಪ್ಪಲಂ ಸ್ವಾದುವತ್ತಿ, ಒಂದು ಪಕ್ಷಿ ಏನು ಹಣ್ಣನ್ನು ತಿಂತಾ ಇದೆ. ಅನಶ್ನನ್ಯನ್ಯೋ ಅಭಿಚಾಕ ಶೀತಿ, ಇನ್ನೊಂದು ಪಕ್ಷಿ ತಿನ್ನಲ್ಲ, ಆದ್ರೆ ಸುಮ್ಮನೆ ನೋಡ್ತಾ ಇದೆ. ಇದು ವೃಕ್ಷ ಅಂದ್ರೆ ನಮ್ಮ ಶರೀರ. ಒಂದ್ ಹಣ್ಣನ್ನ ತಿನ್ನುವ ಪಕ್ಷಿ ಜೀವಾತ್ಮ ಪಕ್ಷಿ. ಹಣ್ಣನ್ನ ತಿಂದೆ ಸುಮ್ಮನೆ ನೋಡ್ತಾ ಇರುವುದು ಸಾಕ್ಷಿ ಅಥವಾ ಪರಮಾತ್ಮ. ಅವೆರಡೂ ಕೂಡ ಒಂದೇ ವೃಕ್ಷವನ್ನ ಆಶ್ರಯಿಸಿಕೊಂಡಿದೆ ಅಂತ ಹೇಳ್ತಿದ್ದಾರೆ. ಶರೀರ ಅನ್ನತಕ್ಕಂತಹ ವೃಕ್ಷದಲ್ಲಿ ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಜೀವಾತ್ಮನು ಸುಖ ದುಃಖಗಳನ್ನ ಅನುಭವಿಸ್ತಾ ಸಂಸಾರಿಯಾಗಿದ್ದಾನೆ. ಪರಮಾತ್ಮನು ಅದನ್ನ ಕೇವಲ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ನಮಗೆ, ಏನು ಅಲ್ಲ ಸ್ವಾಮಿ, ನಾವೆಲ್ಲ ಜೀವಾತ್ಮರು ಸುಖ ದುಃಖ ಅನುಭವಿಸ್ತಾ ಇದ್ದೇವೆ ಸರಿ, ಪರಮಾತ್ಮನಿಗೆ ಸುಖ ದುಃಖವಿಲ್ಲ, ಆನಂದ ಸ್ವರೂಪಿಯಾಗಿದ್ದಾನೆ,
ಅದು ಸರಿಯಾಗಿದೆ. ಅದರಿಂದ ಏನು ಪ್ರಯೋಜನ ನಮಗೆ ಅಂತ. ಹೌದು, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಜೀವಾತ್ಮನೇ ಸ್ವರೂಪತಃ ಪರಮಾತ್ಮನಾಗಿದ್ದಾನೆ. ಅಜ್ಞಾನವಶಾತ್ ಜೀವಾತ್ಮ ಪ್ರಜ್ಞೆ ಅವನಿಗೆ ಬಂದಿದೆ. ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಅವನಿಗೆ ಗೊತ್ತಾಗತ್ತೆ, ಈ ಜೀವಾತ್ಮ ನಾನಲ್ಲ, ನಾನು ಪರಮಾತ್ಮನೇ ಇದ್ದೇನೆ ಎಂಬುದು ತಿಳುವಳಿಕೆ ಉಂಟಾಗ್ತದೆ. ಯಾವಾಗ ಆ ತಿಳುವಳಿಕೆ ಜೀವಾತ್ಮನಿಗೆ ಉಂಟಾಗ್ತದೋ, ಈ ಸುಖ ದುಃಖಗಳ ದ್ವಂದ್ವದಿಂದ ಹೊರಗಡೆ ಬರ್ತಾನೆ ಅವನು. ಅದನ್ನ ಜೀವಾತ್ಮ ಬೇರೆ, ಪರಮಾತ್ಮ ಸರ್ವಥಾ ಬೇರೆ ಅಲ್ಲ. ಶಂಕರ ಭಾಷ್ಯ, ಮಾಧ್ವ ಭಾಷ್ಯದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಮಾಧ್ವ ಭಾಷ್ಯದ ಪ್ರಕಾರ ಸರ್ವಥಾ ಬೇರೆಯಾದ ಜೀವಾತ್ಮ ಪರಮಾತ್ಮ. ಶಂಕರ ಭಾಷ್ಯದಲ್ಲಿ ಹಾಗಲ್ಲ. ಈ ಜೀವಾತ್ಮನು ಉಪಾಧಿಯಿಂದ ಔಪಾಧಿಕವಾಗಿ ತನ್ನನ್ನು ಬೇರೆ ಅಂತ ತಿಳ್ಕೊಂಡಿದ್ದಾನೆ. ಉಪಾಧಿಯ ಭಾವ ಬಿಟ್ಟಾಗ ತಾನೇ ಪರಮಾತ್ಮನಾಗಿ ನಿಲ್ತಾನೆ. ಉಪಾಧಿ ಅಂದ್ರೆ ಏನು? ಉಪೇ ಸಮೀಪೆ ಸ್ಥಿತ್ವ ಸ್ವೀಯಂ ರೂಪಂ ಅನ್ಯತ್ರ ಆದಧಾತಿ ಇತಿ ಉಪಾಧಿ. ಇದಕ್ಕೆ ಡೆಫಿನಿಷನ್. ಉಪಾಧಿ ಅನ್ನೋದು ಒಂದು ಪಾರಿಭಾಷಿಕ ಶಬ್ದ. ಅದನ್ನ ಅದೇ ಶಬ್ದದಲ್ಲಿಯೇ ಅರ್ಥ ಮಾಡಿಕೊಳ್ಬೇಕು ನಾವು. ಕನ್ನಡದಲ್ಲಿ ಬೇರೆ ಶಬ್ದ ಇಲ್ಲ ಅದಕ್ಕೆ. ಉಪಾಧಿ ಅಂದ್ರೆ ಉಪಾಧಿ ಅಷ್ಟೇ. ಹಾಗಂದ್ರೆ ಏನು ಅರ್ಥ ನೋಡೋಣ. ಒಂದು ಸ್ಫಟಿಕದ ಲಿಂಗವನ್ನು ನಾವು ಇಟ್ಟಾಗ, ಆ ಸ್ಫಟಿಕದ ಲಿಂಗದ ಸಮೀಪದಲ್ಲಿ ಒಂದು ಹಸಿರು ಎಲೆಯನ್ನಿಟ್ರೆ ಸ್ಫಟಿಕ ಹಸಿರಾಗಿ ಕಾಣುತ್ತೆ. ಸ್ಫಟಿಕದ ಲಿಂಗದ ಸಮೀಪ ಕೆಂಪು ದಾಸವಾಳವನ್ನಿಟ್ರೆ ಸ್ಫಟಿಕ ಕೆಂಪಾಗಿ ಕಾಣುತ್ತೆ. ಅಥವಾ ಇನ್ಯಾವುದೋ ಬಣ್ಣವನ್ನಿಟ್ರೆ ಆ ಬಣ್ಣವನ್ನ ಅದು ಹೊಂದುತ್ತೆ. ಈಗ ಸ್ಫಟಿಕ ಸ್ವರೂಪತಃ ಏನೂ ಬದಲಾವಣೆ ಆಗಲಿಲ್ಲ, ಇದ್ದ ಹಾಗೆ ಇದೆ. ಆದ್ರೆ ತನ್ನ ಸಮೀಪದಲ್ಲಿರುವ ವಸ್ತುವಿನ ಸಾನ್ನಿಧ್ಯದಿಂದ ನೋಡುವವರ ದೃಷ್ಟಿಗೆ ಅದು ಕೆಂಪು ಬಣ್ಣದ್ದಾಗಿ, ಹಸಿರು ಬಣ್ಣದ್ದಾಗಿ, ಕಪ್ಪು ಬಣ್ಣದ್ದಾಗಿ ತೋರ್ತಾ ಇದೆ. ತನ್ನಲ್ಲಿ ಏನೂ ಬದಲಾವಣೆ ಆಗದೆ ಇನ್ನೊಂದರ ಪ್ರಭಾವದಿಂದಾಗಿ ತನ್ನಲ್ಲಿ ಬದಲಾವಣೆ ಆದಂತೆ ತೋರಿದ್ರೆ ಆ ಬದಲಾವಣೆಗೆ ಕಾರಣವಾದ ವಸ್ತು ಇದೆಯಲ್ಲ, ಅದಕ್ಕೆ ಉಪಾಧಿ ಅಂತ ಹೇಳ್ತಾರೆ. ಎಲೆ ಇರಬಹುದು, ದಾಸವಾಳ ಹೂವು ಇರಬಹುದು, ಇದು ಉಪಾಧಿ ಆಯ್ತು. ಯಾವುದಕ್ಕೆ? ಆ ಬಣ್ಣಕ್ಕೆ, ಸ್ಫಟಿಕದಲ್ಲಿ ತೋರುವ ಬಣ್ಣಕ್ಕೆ ಉಪಾಧಿ ಆಯ್ತು. ಹಾಗೆ ಇನ್ನೊಂದು, ಆಕಾಶದಲ್ಲಿ ಚಂದ್ರ, ಹುಣ್ಣಿಮೆಯ ಚಂದ್ರ ಸ್ಥಿರವಾಗಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಚಂದ್ರನ ಚಲನೆ ಅಷ್ಟು ತೀವ್ರವಾಗಿ ನಮಗೆ ಕಾಣಿಸಲ್ಲ, ಸೂಕ್ಷ್ಮವಾಗಿ ಆಗುವಂತಹ ಚಲನೆ. ಆದರೆ ಮೋಡಗಳು ವೇಗವಾಗಿ ಚಲಿಸುವಾಗ ನಮಗೇನು ಕಾಣಿಸ್ತದೆ? ಚಂದ್ರನು ಓಡ್ತಾ ಇದ್ದಾನೆ ಅಂತ ಕಾಣಿಸ್ತದೆ. ಚಂದ್ರನು ವಾಸ್ತವವಾಗಿ ಓಡುತ್ತಿಲ್ಲ, ಸ್ಥಿರವಾಗಿ ನಿಂತಿದ್ದಾನೆ. ಓಡುತ್ತಿರುವುದು ಮೋಡಗಳು. ಆದರೆ ನಮ್ಮ ಭ್ರಮೆಯಿಂದಾಗಿ ಮೋಡದ ಓಟವನ್ನ ಚಂದ್ರನ ಮೇಲೆ ನಾವು ಆರೋಪ ಮಾಡ್ತೇವೆ. ಈಗ ಚಂದ್ರನು ಓಡುತ್ತಿದ್ದಾನೆ ಎಂದಾಗ ಮೋಡ ಎನ್ನುವ ಉಪಾಧಿಯ ಕ್ರಿಯೆಯನ್ನ ಚಂದ್ರನ ಮೇಲೆ ಆರೋಪ ಮಾಡಿದ್ದೇವೆ ನಾವು. ಓಡುತ್ತಿರುವುದು ಮೋಡ, ಆರೋಪ ಆಗಿರುವುದು ಚಂದ್ರನ ಮೇಲೆ. ಯಾಕೆ? ಸರಿಯಾಗಿ ಬಿಡಿಸಿ ನಾವು ನೋಡ್ಲಿಲ್ಲ. ಅಜ್ಞಾನದಿಂದಾಗಿ ಹೀಗೆ ಆಗಿದೆ, ಅವಿವೇಕದಿಂದಾಗಿ ಹೀಗೆ ಆಗಿದೆ. ವ್ಯವಹಾರದಲ್ಲಿ ಎಷ್ಟೋ ಬಾರಿ ಹೀಗೆ ಆಗ್ತದೆ. ನಾವು ರೈಲ್ನಲ್ಲಿ ಹೋಗ್ತಾ ಇರ್ತೇವೆ, ಸ್ಟೇಷನ್ ಬರುತ್ತೆ ಅಂತ ಹೇಳ್ತೇವೆ ನಾವು. ಬೆಂಗಳೂರು ಸ್ಟೇಷನ್ ಬಂತು, ಮುಂಬೈ ಸ್ಟೇಷನ್ ಬಂತು, ಡೆಲ್ಲಿ ಸ್ಟೇಷನ್ ಬಂತು. ಯಾವುದು ಬಂತು ವಾಸ್ತವವಾಗಿ? ನಾವು ಹೋದೆವು, ಅದು ಇದ್ದಲ್ಲಿಯೇ ಇದೆ. ಕ್ರಿಯೆ ಮಾಡಿದ್ದು ನಾವು, ಆರೋಪ ಮಾಡಿದ್ದು ಸ್ಟೇಷನ್ ಮೇಲೆ. ಒಂದು ವಸ್ತು ಸ್ಥಿರವಾಗಿದೆ, ಇನ್ನೊಂದು ವಸ್ತು ಚಲನೆಯಲ್ಲಿದೆ. ಚಲನೆಯನ್ನ ಸ್ಥಿರವಾಗಿರುವ ವಸ್ತುವಿನ ಮೇಲೆ ನಾವು ಆರೋಪ ಮಾಡ್ತೇವೆ. ಎಷ್ಟೋ ಸಲ ವ್ಯವಹಾರಗಳು ನಡೆಯುತ್ತೆ ಹೀಗೆ. ಆಕಾಶ ಅನ್ನುವಂಥದ್ದು ಒಂದೇ ಆಗಿದ್ರೂ ಕೂಡ ಘಟಾಕಾಶ, ಮಠಾಕಾಶ, ಪಟಾಕಾಶ ಈ ರೀತಿ ಹೆಸರುಗಳಿಂದ ಕರೀತೇವೆ. ವಾಸ್ತವವಾಗಿ ಆಕಾಶ ಅನ್ನೋದು ತುಂಡ ಆಯ್ತಾ? ನಾವು ಮನೆ ಕಟ್ಟಿದ ತಕ್ಷಣ ಆಕಾಶವೇನು ಭೇದ ಉಂಟಾಗಲಿಲ್ಲ. ಆದರೆ ಮನೆಯ ಗೋಡೆ ಎನ್ನುವ ಉಪಾಧಿಯಿಂದ ಆಕಾಶವು ತುಂಡಾದಂತೆ ಕಾಣಿಸಿತು ಅಜ್ಞಾನಿಯ ದೃಷ್ಟಿಗೆ. ಆದ್ರಿಂದ ಗೋಡೆಗಳಿಗೆ ಉಪಾಧಿ.
ಮಡಿಕೆ ಅನ್ನುವಂಥದ್ದು ಉಪಾಧಿಯಿಂದಾಗಿ ಮಡಿಕೆ ಒಳಗಡೆ ಇರತಕ್ಕಂಥ ಆಕಾಶವು ನಮಗೆ ಸೀಮಿತವಾದ ಜಾಗಕ್ಕೆ ಅಂಟಿಕೊಂಡಂತೆ ಕಾಣಿಸುತ್ತೆ. ಆದ್ರಿಂದ ಮಡಿಕೆ ಎನ್ನುವಂಥದ್ದು ಉಪಾಧಿ, ಆಕಾಶಕ್ಕೆ ಉಪಾಧಿ. ತನ್ನ ಗುಣವನ್ನ ಬದಲಾಗದೇ ಇರತಕ್ಕಂಥ ವಸ್ತುವಿನ ಮೇಲೆ ಆರೋಪ ಮಾಡುವುದಕ್ಕೆ ಕಾರಣ ಆಗತ್ತೆ. ಈ ರೀತಿ ಉಪಾಧಿ ಒಂದು, ಇನ್ನೊಂದು ಉಪಹಿತ ಅಂತ ಕರೀತಾರೆ. ಮಡಿಕೆ ಅನ್ನೋದು ಉಪಾಧಿ, ಆಕಾಶ ಅನ್ನೋದು ಉಪಹಿತ. ಮೋಡ ಅನ್ನುವಂಥದ್ದು ಉಪಾಧಿ, ಮೋಡದ ಚಲನೆ, ವಿಶೇಷವಾಗಿ ಮೋಡದ ಚಲನೆ ಎನ್ನುವುದು ಉಪಾಧಿ, ಚಂದ್ರ ಅನ್ನುವಂಥದ್ದು ಉಪಹಿತ. ಉಪಾಧಿಯು ಉಪಹಿತದ ಮೇಲೆ ತನ್ನ ಗುಣದ ಆರೋಪವನ್ನು ಮಾಡಿದಂತೆ ಭಾಸವಾಗತ್ತೆ. ವಾಸ್ತವವಾಗಿ ಏನೂ ಆಗಲ್ಲ, ಆದಂತೆ ತೋರುತ್ತೆ. ನಮ್ಮಲ್ಲಿ ಆಗಿರುವುದು ಹಾಗೆಯೇ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಉಪಾಧಿ ಯಾವುದು? ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಇವೆಲ್ಲ ಉಪಾಧಿ. ಉಪಹಿತ ಯಾವುದು? ಆತ್ಮ. ನಿಷ್ಕ್ರಿಯವಾದ, ತಟಸ್ಥವಾದ, ಕೂಟಸ್ಥವಾದ, ಅಚಲವಾದ, ಅವಿಕ್ರಿಯನಾದ, ನಿತ್ಯನಾದ ಈ ಆತ್ಮನು ಕ್ರಿಯೆ ಮಾಡುವ ಹಾಗೆ ಕಾಣ್ತಾನೆ, ಫಲ ಅನುಭವಿಸುವ ಹಾಗೆ ಕಾಣ್ತಾನೆ. ಯಾಕೆ ಹಾಗಾಗುವುದು ಅಂದ್ರೆ, ಕ್ರಿಯೆಯನ್ನು ಮಾಡುವಂತಹ ಶರೀರ ಅಥವಾ ಮನಸ್ಸು ಅಥವಾ ಬುದ್ಧಿ, ಅದರ ಗುಣವನ್ನ ನಾವು ಆತ್ಮನಲ್ಲಿ ಆರೋಪಿಸ್ತೇವೆ. ನಾನು ಊಟ ಮಾಡಿದೆ, ನಾನು ಒಳ್ಳೆ ಕೆಲಸ ಮಾಡಿದೆ, ನಾನು ಕೆಟ್ಟ ಕೆಲಸ ಮಾಡಿದೆ ಅನ್ನುವಾಗ ಇಲ್ಲಿ ನಾನು ಅಂತಕ್ಕಂಥದ್ದೇನಿದೆ ಅದು ಶರೀರವೋ ಮನಸ್ಸೋ ಬುದ್ಧಿಯೋ ಆಗಿತ್ತು. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನು ಮಾಡಿದೆ ಎಂದಾಗ ಮಾಡುವ ಕ್ರಿಯೆ ಶರೀರಕ್ಕೆ ಸೇರಿದ್ದು, ಆದ್ರೆ ನಾನು ಅಂತ ಆತ್ಮನಿಗೇ ನಾವು ಹೇಳಿಕೊಳ್ತೇವೆ. ಅಜ್ಞಾನಿ ನಾನು ಅಂತ ಹೇಳುವಾಗ ಆತ್ಮನಿಗೇ ಅವನು ನಾನು ಅಂತ ಹೇಳಿಕೊಳ್ತಾನೆ. ಜ್ಞಾನಿ ಒಂದೊಮ್ಮೆ ಹೇಳಿದರೆ, ನಾನು ಮಾಡಿದೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿರುತ್ತೆ ಎರಡು ನಾನುಗಳು. ಒಂದು ಅಧ್ಯಾರೋಪಿತವಾದಂತಹ ಅಧ್ಯಸ್ಥವಾದ ನಾನು, ಇನ್ನೊಂದು ಅನಧ್ಯಸ್ಥವಾದ ಶುದ್ಧ ಚೈತನ್ಯವಾದ ನಾನು. ಆದ್ರಿಂದ ಒಳಗಡೆಗೆ ತಿಳುವಳಿಕೆ ಇರುತ್ತೆ ಅವನಿಗೆ, ನಾನು ಏನು ಮಾಡಿದವನಲ್ಲ ಅಂತ. ಆದ್ರೂ ವ್ಯವಹಾರಕ್ಕೋಸ್ಕರವಾಗಿ ಅವನು ನಾನು ಮಾಡಿದೆ ಅಂತ ಹೇಳ್ಕೊಳ್ಬಹುದು. ಆದ್ರೆ ಅಜ್ಞಾನಿಗೆ ನಾನು ಅಂದಾಗ ತನ್ನ ಸ್ವರೂಪವನ್ನೇ ನಾನು ಅಂತಾಗಿ ಹೇಳ್ಕೊಳ್ತಾನೆ. ದೇಹದ ಕ್ರಿಯೆಯನ್ನ, ಮನಸ್ಸಿನ ಕ್ರಿಯೆಯನ್ನ, ಬುದ್ಧಿಯ ಕ್ರಿಯೆಯನ್ನ ಆತ್ಮನ ಮೇಲೆ ಆರೋಪ ಮಾಡ್ಕೊಳ್ತಾನೆ. ಹಾಗೆಯೇ ಭೋಗವನ್ನ, ನಾನು ಸುಖಿ, ನಾನು ದುಃಖಿ, ನಾನು ಸಂತೋಷದಲ್ಲಿದ್ದೇನೆ, ನನಗೆ ಅವಮಾನವಾಯಿತು, ಈ ರೀತಿಯಾಗಿ ತನ್ನ ಭೋಗದ ಅನುಭವಗಳೆಲ್ಲ ಆತ್ಮದ ಮೇಲೆ ಆರೋಪ ಮಾಡಿಕೊಳ್ತಾನೆ. ನಾನು ಪಾಪ ಮಾಡಿದೆ, ನಾನು ಪುಣ್ಯ ಮಾಡಿದೆ, ನಾನು ಸುಖಪಟ್ಟೆ, ನಾನು ದುಃಖಪಟ್ಟೆ, ಈ ರೀತಿಯಾಗಿ ಕರ್ತೃತ್ವ ಭೋಕ್ತೃತ್ವ ಎರಡು ನಿಷ್ಕ್ರಿಯನಾದ, ಸ್ಥಿರನಾದ, ಅಚಲನಾದ ಆತ್ಮನಿಗೆ ಆರೋಪ ಮಾಡಿದ್ದಾನೆ. ಇದು ಬಿಡಿಸಿಕೊಳ್ಳಬೇಕು ಅಂತ ಹೇಳ್ತಾನೆ ಭಗವಂತ. ಮಾಡುವವನು ಬೇರೆ, ಅದನ್ನ ಸಾಕ್ಷಿಯಾಗಿ ನೋಡುವವನು ಬೇರೆ. ಒಂದೊಮ್ಮೆ ಆತ್ಮನೇ ಮಾಡಿದ್ರೆ, ಕರ್ಮ ಮಾಡುವುದು ಅವನೇ, ಕರ್ಮ ಫಲ ಭೋಗಿಸುವುದು ಆತ್ಮನೇ ಆಗಿದ್ದರೆ ಆ ವ್ಯತ್ಯಾಸ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಉದಾಹರಣೆಗೆ, ಸುಖದ ಅನುಭವ ನನಗಾಯ್ತು ಅಂತ ಹೇಳುವಾಗ ಅನುಭವವನ್ನ ನೋಡುವವನು ಯಾರು? ಒಬ್ಬ ಬೇರೆ ಇರ್ಬೇಕಲ್ವೇ? ಒಂದು ಕರ್ಮವನ್ನ ನಾನು ಮಾಡಿದೆ ಅಂತ ಹೇಳುವಾಗ ಅದನ್ನ ಬೇರೆಯಾಗಿ ನೋಡುವವನು ಇದ್ದದ್ರಿಂದ ಅದು ನಮ್ಗೆ ಗೊತ್ತಾಯ್ತಲ್ವೇ? ಆತ್ಮ ಒಂದೊಮ್ಮೆ ದುಃಖಿಯಾಗಿದ್ರೆ, ನಾನು ದುಃಖಿ ಎಂಬುದು ನನ್ಗೆ ಗೊತ್ತಾಯ್ತು ಅಂತ ಯಾರು ಹೇಳ್ತಾನೆ? ನಾನು ದುಃಖಿ ಅಷ್ಟೇ ಹೇಳಬೇಕಿತ್ತೆ ಹೊರತು, ನಾನು ದುಃಖಿ ಎಂಬುದು ನಮ್ಗೆ ಗೊತ್ತಾಗ್ತದಲ್ಲ, ನಾನು ಸುಖಿ ಎಂಬುದು ನಮ್ಗೆ ಗೊತ್ತಾಗ್ತದಲ್ಲ, ನಾನು ಅಯಂಘಟಃ ಎಂಬುದನ್ನು ಅರಿತೆ ಎಂಬುದು ಗೊತ್ತಾಗ್ತದಲ್ಲ. ಜ್ಞಾನದ ಅರಿವು ಆಗ್ತದೆ, ಭೋಗದ ಅರಿವು ಆಗ್ತದೆ, ಕರ್ಮದ ಅರಿವು ಆಗ್ತದೆ ಅಂತಿದ್ದಾಗ ಆ ಅರಿವು ಯಾರಿಗೆ ಆಗ್ತದೆ ಅವನು ಇದಕ್ಕಿಂತ ಬೇರೆಯಾಗಿರಬೇಕು.
ಇದಕ್ಕೆ ದೃಶ್ಯ ವಿವೇಕ ಅಂತ ಹೇಳ್ತಾರೆ. ದೃಷ್ಟಾನು ದೃಶ್ಯಕ್ಕಿಂತ ಅತ್ಯಂತ ಬೇರೆಯಾಗಿದ್ರೆ ಮಾತ್ರವೇ ಅವನು ದೃಶ್ಯವನ್ನ ಏನು ಅವಿಕಾರಿಯಾಗಿ ವೀಕ್ಷಿಸ್ಲಿಕ್ಕೆ ಸಾಧ್ಯ. ಕಣ್ಣು ದೃಶ್ಯ ಪ್ರಪಂಚವನ್ನ ನೋಡ್ತಾ ಇದೆ ಅಂದ್ರೆ ದೃಶ್ಯ ಪ್ರಪಂಚಕ್ಕಿಂತ ಬೇರೆಯಾಗಿದೆ ಅದು. ಕಣ್ಣಿನ ದೋಷಗಳು ಮನಸ್ಸಿಗೆ ತೋರ್ತಾ ಇದೆ ಅಂದ್ರೆ ಮನಸ್ಸು ಕಣ್ಣಿಗಿಂತ ಬೇರೆಯಾಗಿದೆ. ಮನಸ್ಸಿನ ತುಮುಲಗಳು ಬುದ್ಧಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಮನಸ್ಸಿಗಿಂತ ಬುದ್ಧಿ ಬೇರೆಯಾಗಿದೆ. ಬುದ್ಧಿಯ ಮಾನಾವಮಾನಗಳು ಜ್ಞಾನಗಳು ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ನಾನು ಬುದ್ಧಿಗಿಂತ ಬೇರೆಯಾಗಿದ್ದೇನೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೋ ಪ್ರದೀಪಾದಿಕಂ ಸ್ಯಾದೇವಂ ರವಿಧೂಪದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ದೀರ್ಧಿಯೋ ದರ್ಶನೆ ತತ್ರಾಹಂ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಶಂಕರ ಭಗವತ್ಪಾದರು ಏಕಶ್ಲೋಕಿ ವೇದಾಂತ ಅಂತ ಬರ್ತಾರೆ. ಒಂದೇ ಶ್ಲೋಕದಲ್ಲಿ ಇಡೀ ವೇದಾಂತ ಸಾರವನ್ನು ತಿಳಿಸಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಹಗಲಿಗೆ ಬೆಳಕು ಯಾವುದು? ಸೂರ್ಯ. ರಾತ್ರಿಗೆ ಬೆಳಕು ಯಾವುದು? ಚಂದ್ರ. ಸೂರ್ಯ ಚಂದ್ರರು ಇಬ್ಬರೂ ಇಲ್ಲದಿದ್ದಾಗ ಬೆಳಕು ಯಾವುದು? ದೀಪದ ಬೆಳಕು. ಕಣ್ಣು ಮುಚ್ಚಿದಾಗ ಬೆಳಕು ಯಾವುದು? ದೀಪವೂ ಇಲ್ಲದಿದ್ದಾಗ ಯಾವುದು ಬೆಳಕು? ಮನಸ್ಸಿನ ಬೆಳಕು. ಮನಸ್ಸಿನ ಬೆಳಕಲ್ಲಿ ತಾನೇ ನಾವು ಕನಸು ಕಾಣುವುದು. ಆ ಮನಸ್ಸಿನ ಬೆಳಕನ್ನು ನೋಡುವವನು ಯಾರು? ನಾನು. ಮನಸ್ಸಿನ ಆಲೋಚನೆಗಳನ್ನು ಬುದ್ಧಿ ಆಲೋಚನೆಗಳನ್ನು ನೋಡುವವನು ಯಾರು? ನಾನು. ಆ ನಾನು ಅನ್ನುವುದೇ ನಿಜವಾದ ಬೆಳಕು ಅಂತ ಹೇಳ್ತಾರೆ. ಅದು ಸಾಕ್ಷಿಯಾಗಿದ್ದುಕೊಂಡು ಯಾವುದರಲ್ಲೂ ಭಾಗವಹಿಸದೆ ತನ್ನ ಪಾಡಿಗೆ ತಾನು ಇರತಕ್ಕಂಥ ಬೆಳಕು. ಅದಕ್ಕೆ ಭಗವಂತ ಎಂಬುದಾಗಿ ಕೂಡ ಕರೀತಾರೆ. ಅದನ್ನ ನಾನು ಅಂತ ಯಾರು ಅರ್ಥ ಮಾಡಿಕೊಳ್ತಾರೋ ಅವನು ಜ್ಞಾನಿ. ಅದನ್ನು ಮರೆತು ಶರೀರಾದಿಗಳಲ್ಲಿಯೇ ತಾನು ಅಂತಕ್ಕಂಥ ಪ್ರಜ್ಞೆ ಯಾರಿಗಿದೆಯೋ ಅವನು ಅಜ್ಞಾನಿ. ಅದಕ್ಕೆ ಎಷ್ಟೋ ಸಲ ಜನ ಪ್ರಶ್ನೆ ಮಾಡ್ತಾರೆ, ದೇವರು ಒಳಗಡೆ ಇದ್ದುಕೊಂಡು ಇದ್ರು ನಾವು ಯಾಕೆ ಪಾಪ ಮಾಡ್ತೇವೆ, ನಾವು ಯಾಕೆ ಪುಣ್ಯ ಮಾಡ್ತೇವೆ? ಅಥವಾ ಪುಣ್ಯ ಪಾಪಗಳೆರಡು ದೇವರಿಗೆ ಹೋಗ್ಬೇಕಲ್ವೇ? ನಾವು ಮಾಡಿರೋ ಪಾಪ ನಾವು ಮಾಡಿರೋ ಪುಣ್ಯ ಒಳಗಡೆ ಪ್ರೇರಣೆ ಕೊಟ್ಟ ಒಂದು ದೇವರಲ್ವೇ? ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಎಂಬುದಾಗೆಲ್ಲ ಹೇಳಿದ್ದಾರಲ್ಲ. ಮನುಷ್ಯ ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅದೆಲ್ಲ ಮಾತುಗಳು ಬಂದಿದ್ದೇವಲ್ಲ. ಹೀಗಿರುವುದರಿಂದ ಪಾಪ ಪುಣ್ಯನೂ ದೇವರಿಗೆ ಹೋಗ್ಬೇಕಲ್ವೇ ಅಂತ ಕೆಲವರು ಕೇಳ್ತಾರೆ. ಇದೇ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದು. ಭಗವಂತ ಒಳಗಡೆಗಿದ್ದಾನೆ ಅನ್ನೋದು ಖಂಡಿತವಾಗಿ ಸತ್ಯ. ಭಗವಂತ ಸಾಕ್ಷಿಯಾಗಿದ್ದಾನೆ, ಸರ್ವ ಹೃದಯದಲ್ಲಿ ವೃತ್ತಿಗಳನ್ನು ವೀಕ್ಷಿಸ್ತಾ ಇದ್ದಾನೆ, ಎಲ್ಲವೂ ಸತ್ಯ. ಆದ್ರೆ ಕೂಟಸ್ಥನಾಗಿದ್ದಾನೆ, ತಟಸ್ಥನಾಗಿದ್ದಾನೆ, ಅವಿಕ್ರಿಯನಾಗಿದ್ದಾನೆ, ಯಾವುದರಲ್ಲಿಯೂ ಭಾಗವಹಿಸದೆ ಬೆಳಕನ್ನು ನೀಡ್ತಾ ಇದ್ದಾನೆ, ಆಭಾಸವನ್ನು ನೀಡ್ತಾ ಇದ್ದಾನೆ, ಚೈತನ್ಯವನ್ನು ನೀಡ್ತಾ ಇದ್ದಾನೆ ಅಷ್ಟೇ ಹೊರತು ಬೇರೆ ಯಾವುದರಲ್ಲಿ ಭಾಗವಹಿಸ್ತಾ ಇಲ್ಲ. ಉದಾಹರಣೆಗೆ ಒಂದು ರೂಮಿನಲ್ಲಿ ದೀಪವನ್ನು ಹಚ್ಚಿಟ್ಟಿದ್ದೀರಿ ನೀವು, ಕತ್ತಲೆಯ ರೂಮು, ದೀಪವನ್ನು ಹಚ್ಚಿಟ್ಟಿದ್ದೀರಿ. ಆ ದೀಪದ ಬೆಳಕಿನಲ್ಲಿ ಒಬ್ಬನು ವೇದಾಧ್ಯಯನವನ್ನು ಮಾಡಬಹುದು, ಮತ್ತೊಬ್ಬನು ಕಳ್ಳತನ ಮಾಡಬಹುದು. ಇಬ್ಬರಿಗೂ ದೀಪ ಅನ್ನುವಂಥದ್ದು ಸಾಮಾನ್ಯವಾಗಿ ಬೆಳಕನ್ನು ನೀಡಿದೆ. ವೇದಾಧ್ಯಯನ ಮಾಡಿದವನಿಗೆ ಪುಣ್ಯ ಸಂಪಾದನೆ ಆಯಿತು, ಕಳ್ಳತನ ಮಾಡಿದವನಿಗೆ ಪಾಪ ಸಂಪಾದನೆ ಆಯಿತು. ಈಗ ಇಬ್ಬರು ಕೂಡ ನಾವು ಮಾಡುವ ಕರ್ಮಕ್ಕೆ ದೀಪ ಕಾರಣ ಅಂತ ಹೇಳಲಿಕ್ಕೆ ಬರ್ತದ? ಕಳ್ಳ ಹೇಳ್ತಾನೆ ದೀಪ ಇರುವುದರಿಂದ ನಾನು ಕಳ್ಳತನ ಮಾಡಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ವೇದ ಓದಿದವನು ದೀಪದ ಕಾರಣ ನಾನು ಓದಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ದೀಪ ಎರಡಕ್ಕೂ ಆಭಾಸವನ್ನ, ಚೈತನ್ಯವನ್ನ, ಸಾನ್ನಿಧ್ಯವನ್ನ, ಅಸ್ತಿತ್ವವನ್ನ, ಪ್ರೇರಣೆಯಲ್ಲ ಅಸ್ತಿತ್ವವನ್ನ, ಸ್ಫೂರ್ತಿಯನ್ನ ನೀಡಿತೆ ಹೊರತು ಕರ್ತೃತ್ವ ಅನ್ನುವಂಥದ್ದು ಅದರಲ್ಲಿ ಇಲ್ಲ. ಹೀಗೆ ಭಗವಂತನು ನಮ್ಮ ಹೃದಯವನ್ನ ಬೆಳಗುತ್ತಾ ಇದ್ರೂ ಕೂಟಸ್ಥನಾಗಿ ಅಸಂಗನಾಗಿ ಕೇವಲ ಸಾಕ್ಷಿಯಾಗಿ ಬೆಳಗ್ತಾ ಇದ್ದಾನೆ. ಅವನ ಆಭಾಸ ಅನ್ನೋದು ಬುದ್ಧಿಯಲ್ಲಿ ಮೂಡಿದ್ರಿಂದ ಜೀವತ್ವ ಭಾವ ನಮಗೆ ಬಂದಿದೆ.
ಆದ್ದರಿಂದ ಒಬ್ಬನು ಪಾಪ ಮಾಡಿದ್ದಾನೆ ಅಂದ್ರೆ ಅರ್ಥ ಯಾವನಿಗೆ ನಾನು ಅನ್ನುವ ಭಾವ ಇದೆಯೋ, ಕರ್ತೃತ್ವ ಇದೆಯೋ, ಅವನೇ ಪಾಪದ ಫಲವನ್ನು ಭೋಗಿಸಬೇಕು. ಪರಮಾತ್ಮನು ಕೇವಲ ಚೈತನ್ಯವನ್ನ ನೀಡ್ತಾನೆ. ಆದ್ರಿಂದ ಪಾಪವಾಗಲಿ ಪುಣ್ಯವಾಗಲಿ ಜೀವಾತ್ಮನಿಗೆ ಸೇರಿತ್ತು. ಯಾರಿಗೆ ನಾನು ಮಾಡುವವನು ಎನ್ನುವ ಭಾವ ಇದೆಯೋ ಅಲ್ಲಿಯ ತನಕ ಅನುಭವಿಸುವವನು ಎನ್ನುವ ಭಾವ ಅನಿವಾರ್ಯವಾಗುತ್ತದೆ. ಆದ್ದರಿಂದ ಯಾರು ಪಾಪವನ್ನು ಮಾಡಿದ್ದಾನೋ ಅವನೇ ಪಾಪದ ಫಲವನ್ನು ಅನುಭವಿಸಬೇಕು, ಯಾರು ಪುಣ್ಯವನ್ನ ಮಾಡಿದ್ದಾನೋ ಅವನೇ ಪುಣ್ಯದ ಫಲವನ್ನು ಅನುಭವಿಸಬೇಕು. ಈಗ ಒಬ್ಬ ಖೈದಿ ಅಪರಾಧ ಮಾಡಿದ್ದಂತೆ, ಕಟಕಟೆಯಲ್ಲಿ ನಿಲ್ಲಿಸಿದಾಗ ನಾನು ಹೇಳಿದಂತೆ ಅವನು ಭಗವದ್ಗೀತೆಯನ್ನು ಓದ್ಕೊಂಡಿದ್ದೇನೆ, ನಾನು ಆತ್ಮನು ಅಪರಾಧವನ್ನು ಮಾಡೋದೇ ಇಲ್ಲ, ಆದ್ದರಿಂದ ನಾನು ಅಪರಾಧ ಮಾಡಿಲ್ಲ ಅಂತ ಹೇಳಿದ್ದಂತೆ. ಸರಿಯಾಗಿದೆ ಅವನ ವಾದ. ಆತ್ಮನು ಅಪರಾಧ ಮಾಡಿಲ್ಲ, ಆದ್ದರಿಂದ ನಾನು ತಪ್ಪಿತಸ್ಥನಲ್ಲ. ಆಗ ನ್ಯಾಯಾಧೀಶರು ಹೇಳಿದ್ರಂತೆ, ಆತ್ಮನು ಅಪರಾಧ ಮಾಡಿಲ್ಲ, ಆದ್ದರಿಂದ ಆತ್ಮನಿಗೆ ಶಿಕ್ಷೆ ಇಲ್ಲ. ಈ ಶರೀರ ಮನಸ್ಸು ಬುದ್ಧಿಗಳು ಅಪರಾಧ ಮಾಡಿದ್ರಿಂದ ಶರೀರ ಮನಸ್ಸು ಬುದ್ಧಿಗೆ ನಾನು ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದಂತೆ. ಸರಿಯಾಗಿದೆ ನ್ಯಾಯ. ಕರ್ತೃತ್ವ ಮತ್ತು ಭೋಕ್ತೃತ್ವ ಜೀವನಿಗೆ ಸೇರಿತ್ತು. ಎಲ್ಲಿಯ ತನಕ ಕರ್ತೃತ್ವ ಇದೆ ಅಲ್ಲಿಯ ತನಕ ಭೋಕ್ತೃತ್ವ ಇದೆ, ಒಂದಕ್ಕೊಂದು ಸಂಬಂಧ ಅದು. ಯಾವಾತನೂ ಕರ್ತೃತ್ವ ಭೋಕ್ತೃತ್ವ ಮೀರಿದ ಕೇವಲ ಶುದ್ಧ ಚೈತನ್ಯದ ಅಭಿಮಾನವನ್ನ, ತಾದಾತ್ಮ್ಯವನ್ನು ಪಡೆದುಕೊಳ್ತಾನೋ ಆ ಜ್ಞಾನಿಯು ಮಾಡಿದ್ರೂ ಮಾಡದಾಗಲ್ಲ, ಅನುಭವಿಸಿದ್ರೂ ಅನುಭವಿಸಿದಾಗಲ್ಲ. ಜೀವಾತ್ಮದಲ್ಲಿ ಪ್ರಜ್ಞೆ ಇರುವ ತನಕ ಮಾಡುವವನು ನಾನೇ, ಅನುಭವಿಸುವವನು ನಾನೇ. ಅಂದ್ರೆ ಜೀವಾತ್ಮನು ಯಾವಾಗ ಆ ತಾದಾತ್ಮ್ಯ ಸ್ವರೂಪದಲ್ಲಿ ಬಂದು ನಿಂತು ಕೇಳ್ತಾ ಇದೆಯಾ? ಹಾ ಸ್ವಾಮೀಜಿ, ಕೇಳ್ತಾ ಇದೆ ಸ್ವಾಮೀಜಿ. ಸರಿ ಸರಿ, ಹರಿ ಓಂ. ಸ್ವರೂಪದ ದೃಷ್ಟಿಯಿಂದ ನೋಡಿದಾಗ ನಾನು ಮಾಡುವವನು ಅಲ್ಲ, ನಾನು ಅನುಭವಿಸುವನು ಅಲ್ಲ. ಅದಕ್ಕೆ ಒಂದು ಗಾದೆಯನ್ನು ಹೇಳ್ತಾರೆ, ವ್ಯಾಸರು ಉಂಡು ಉಪವಾಸಿ, ಕೃಷ್ಣನು ಬಳಸಿ ಬ್ರಹ್ಮಚಾರಿ ಅಂತ. ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ ಅಂತ. ಅದಕ್ಕೊಂದು ಕಥೆ ಏನ್ ಹೇಳ್ತಾರೆ ಅಂದ್ರೆ, ಈ ಗೋಪಿಕಾ ಸ್ತ್ರೀಯರು ನಡ್ಕೊಂಡು ಬರ್ತಾ ಇದ್ರಂತೆ, ಕೃಷ್ಣನನ್ನು ನೋಡುವುದಕ್ಕಂತ ಬಂದಿದ್ದಾರೆ. ಆಗ ಮಧ್ಯದಲ್ಲಿ ವ್ಯಾಸರ ಆಶ್ರಮ ಸಿಕ್ತಂತೆ. ವ್ಯಾಸರ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ. ತಮ್ಮ ಕೈಯಲ್ಲಿ ಇರತಕ್ಕಂಥ ಮೊಸರು ಬೆಣ್ಣೆ ಒಂದಿಷ್ಟು ಇಟ್ಟಿದ್ದಾರೆ. ಅವರು ಅದನ್ನೆಲ್ಲ ಪ್ರಸಾದ ರೂಪದಲ್ಲಿ ವ್ಯಾಸರು ಸ್ವೀಕರಿಸಿದ್ದಾರಂತೆ. ತದನಂತರ ಅವರಿಂದ ಆಶೀರ್ವಾದ ಪಡೆದು ಗೋಪಿಕಾಸ್ತ್ರೀಯರು ಹೊರಟರಂತೆ. ಕೃಷ್ಣನ ದರ್ಶನ ಮಾಡಬೇಕು ಅಂತ ಯಮುನಾ ನದಿ ದಾಟಿ ಹೋಗಬೇಕು. ಯಮುನಾ ನದಿ ನೋಡಿದ್ರೆ ಉಕ್ಕಿ ಹರಿತಾ ಇದೆ. ಹಿಂತಿರುಗಿ ವ್ಯಾಸರ ಹತ್ರ ಬಂದ್ರಂತೆ, ಗುರುಗಳೇ, ನದಿ ತುಂಬಾ ಹರಿತಾ ಇದೆ, ದಾಟ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ವ್ಯಾಸರು ಹೇಳಿದ್ರಂತೆ, ನಾನು ಉಪವಾಸ ಇರುವುದು ಸತ್ಯವಾದ್ರೆ ಯಮುನಾ ನದಿ ನಿಮಗೆ ದಾರಿ ಕೊಡ್ಲಿ ಅಂತ ಹೇಳಿದ್ರಂತೆ. ತಮ್ಮ ಕಣ್ಣು ಮುಂದೆ ನೋಡಿದ್ದಾರೆ ಹೊಟ್ಟೆ ತುಂಬಾ ತಿಂದಿರೋದನ್ನ. ಉಪವಾಸ ಇದ್ದದ್ದು ಹೌದಾದ್ರೆ ದಾರಿ ಕೊಡಿ ಅಂದ್ರೆ ಹೀಗೆ ಕೊಡ್ತದೆ ಅಂತ ಅವ್ರಿಗೆ ಯೋಚನೆ. ಆದ್ರೂ ದೊಡ್ಡವ್ರ ಮಾತು ತಪ್ಪಬಾರದು ಅಂತ ಹೋಗಿ ಯಮುನಾ ನದಿಯಲ್ಲಿ ಕೇಳಿಕೊಟ್ರು, ದಾರಿ ಕೊಟ್ಲಂತೆ. ಅವ್ರಿಗೆ ಅರ್ಥವಾಗ್ಲಿಲ್ಲ ಏನಿದು ಅಂತ. ಹೋದ್ರು ಆ ಕಡೆಗೆ, ಕೃಷ್ಣನ ದರ್ಶನ ಮಾಡಿದ್ರು, ಕೃಷ್ಣನ ಜೊತೆಗೆಲ್ಲ ಸಲ್ಲಾಪ ಮಾಡಿದ್ರು. ಹಿಂತಿರುಗಿ ಬರುವಾಗ ಮತ್ತೆ ಯಮುನಾ ನದಿ ತುಂಬಿ ಹರಿತು. ಕೃಷ್ಣನ ಹತ್ರ ಹೋಗಿ ಕೇಳಿದ್ರಂತೆ, ದಾರಿ ಕೊಡ್ತಾ ಇಲ್ಲ, ಏನ್ ಮಾಡೋದು? ಕೃಷ್ಣ ಹೇಳ್ತಾನಂತೆ, ನಾನು ನಿತ್ಯ ಬ್ರಹ್ಮಚಾರಿಯಾಗಿದ್ರೆ ಯಮುನಾ ನದಿ ದಾರಿ ಕೊಡ್ಲಿ ಅಂತ ಕೇಳಿ. ಅವರು ನೋಡಿದ್ದಾರೆ ಎಷ್ಟು ಜನ ಹೆಂಡತಿಯರು ಕೃಷ್ಣನಿಗೆ ಎಂಬುದಾಗಿ, ತಮ್ಮ ಮುಂದೆನೆ ಸಲ್ಲಾಪ ಮಾಡಿರುವುದೆಲ್ಲವನ್ನು ನೋಡಿದ್ದಾರೆ. ಹೀಗಿದ್ದರೂ ಕೂಡ ಕೃಷ್ಣನ ಮಾತಿಗೆ ಹೇಗೆ ನಂಬಿಕೆ ಬರಬೇಕು? ಆದ್ರೂ ಭಗವಂತನಲ್ವಾ, ಅವನು ಹೇಳಿದ ಮೇಲೆ ಒಪ್ಪಿಕೊಳ್ಬೇಕು ಅಂತ ಹೊರಟು ಹೋಗ್ತಾರೆ. ಕೇಳ್ತಾರೆ, ಯಮುನಾ ನದಿ ದಾರಿ ಕೊಡುತ್ತೆ. ಅವ್ರು ಹೊರಟು ಹೋಗ್ತಾರೆ. ತದನಂತರ ಅವ್ರಿಗೆ ಅರ್ಥ ಆಗಿರ್ಬೋದು ವಿಷಯ ಏನು ಅಂತ. ಈ ಕಥೆಯ ತಾತ್ಪರ್ಯ ಏನಂದ್ರೆ, ವ್ಯಾಸರು ಉಂಡ ಹಾಗಲ್ಲ. ಯಾಕಂದ್ರೆ ಅಲ್ಲಿ ನಾನು ಉಪವಾಸದಲ್ಲಿದ್ದೇನೆ ಅಂದ್ರೆ ಅರ್ಥ ಏನು? ಆತ್ಮನು ಏನನ್ನು ಸ್ವೀಕರಿಸುವನಲ್ಲ, ಭೋಕ್ತ ಅಂತ. ಭೋಕ್ತನಲ್ಲ ಆತ್ಮ. ಶರೀರ ತಿಂದಿರಬಹುದು,
ವ್ಯಾಸರಿಗೆ ಶರೀರದ ಅಭಿಮಾನಕ್ಕಿಂತ ಸ್ವರೂಪದ ಅಭಿಮಾನ ಇರುವುದರಿಂದ ಅವರು ಹೇಳಿದ್ದು ಸರಿ ಇದೆ, ಸುಳ್ಳು ಹೇಳಿಲ್ಲ. ಶ್ರೀಕೃಷ್ಣನೂ ಅಷ್ಟೇ, ಬಳಸಿ ಬ್ರಹ್ಮಚಾರಿ ಅಂತ ಹೇಳಿದರೆ ಅವನು ವ್ಯವಹಾರ ಪ್ರಪಂಚದಲ್ಲಿ ಕರ್ಮವನ್ನು ಮಾಡ್ತಿದ್ರು ಕೂಡ ನಾನು ಅಕರ್ತನಾದ ಆತ್ಮನಿದ್ದೇನೆ ಎನ್ನುವ ಪ್ರಜ್ಞೆ ಅವನಿಗೆ ಯಾವಾಗಲೂ ಇರುವುದರಿಂದ ಅವನು ಮಾಡಿದ ಹಾಗಲ್ಲ. ಇದು ಬಹಳ ಸೂಕ್ಷ್ಮವಾದಂತಹ ಸಂಗತಿ. ಆದ್ರಿಂದ ಜ್ಞಾನಿಯಾದವನು ಕೊಂದರೂ ಕೊಂದ ಹಾಗೆ ಅಲ್ಲ ಎಂಬುದಾಗಿ ಹೇಳ್ತಾನೆ ಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ. ಕರ್ತೃತ್ವ ಭೋಕ್ತೃತ್ವ ಯಾವನು ಬಿಟ್ಟಿದ್ದಾನೋ ಅವನಿಗೆ ಕರ್ಮದ ಲೇಪವಿಲ್ಲ. ಕರ್ಮ ಲೇಪ ಎಲ್ಲಿವರೆಗೆ? ಕರ್ತ ಎನ್ನುವ ಪ್ರಜ್ಞೆ ಇರುವಲ್ಲಿವರೆಗೆ. ಅದಕ್ಕೆ ಮಕ್ಕಳು ಅಪರಾಧ ಮಾಡಿದ್ರೆ ಶಿಕ್ಷೆ ಕೊಡಲ್ಲ. ಯಾಕೆ? ನಾನು ಕರ್ತ ಎನ್ನುವ ಪ್ರಜ್ಞೆ ಇಲ್ಲ ಅವರಿಗೆ. ಎಲ್ಲಿ ತನಕ ಕರ್ತ ಎನ್ನುವ ಪ್ರಜ್ಞೆ ಬರುತ್ತೋ ಭೋಕ್ತ ಎನ್ನುವ ಪ್ರಜ್ಞೆ ಅನಿವಾರ್ಯ ಆಗುತ್ತೆ. ಹಾಗೆ ಉಭೌತೌನ ವಿಜಾನೀತೋ, ನಾನು ಕೊಲ್ಲುವವನು ಮತ್ತು ನಾನು ಕೊಲ್ಲಲ್ಪಡುವವನು ಅಂತ ಯಾವನು ತಿಳ್ಕೊಂಡಿದ್ದಾನೋ ಇಬ್ಬರು ಅಜ್ಞಾನಿಗಳು ಅಂತ ಹೇಳ್ತಾನೆ. ಇದು ಯುದ್ಧದ ಪ್ರಸಂಗವಾಗಿರೋದ್ರಿಂದ ಕೊಲ್ಲುವುದು ಕೊಲ್ಲಲ್ಪಡುವುದು ಶಬ್ದ ಬಂದಿದೆ. ಸಾಮಾನ್ಯರ ದೃಷ್ಟಿಯಲ್ಲಿ ನಾನು ಮಾಡುವವನು ಮತ್ತು ನಾನು ಅನುಭವಿಸುವನು ಎನ್ನುವಂತಹ ಪ್ರಜ್ಞೆ ಯಾರು ಇದೆಯೋ ಅವನೇ ಅಜ್ಞಾನಿ. ನಾನು ವಾಸ್ತವವಾಗಿ ಮಾಡುವವನೂ ಅಲ್ಲ, ಅನುಭವಿಸುವವನಲ್ಲ, ಆ ಎಲ್ಲ ಕ್ರಿಯೆಗಳಿಗೂ ಕೂಟಸ್ಥನಾದ ಸಾಕ್ಷಿಯಾಗಿದ್ದೇನೆ ಎಂಬ ಪ್ರಜ್ಞೆ ಯಾವನಿಗೆ ಸದಾ ನಿರಂತರ ಜಾಗೃತವಾಗಿರುತ್ತದೋ ಅವನೇ ಜ್ಞಾನಿ. ಆತ್ಮನು ಕೊಲ್ಲುವುದೂ ಇಲ್ಲ, ಆತ್ಮನು ಕೊಲ್ಲಲ್ಪಡುವವನೂ ಅಲ್ಲ. ಆದ್ದರಿಂದ ಅರ್ಜುನ, ನಾನು ಕೊಲ್ತಾ ಇದ್ದೇನೆ, ಇವರೆಲ್ಲ ಕೊಲ್ಲಲ್ಪಡ್ತಾ ಇದ್ದಾರೆ ಎಂಬಂತಹ ಅಜ್ಞಾನ ಬೇಡ. ಸ್ವರೂಪತಃ ನೀನು ಕೊಲ್ಲುವವನು ಅಲ್ಲ, ಕೊಲ್ಲಲ್ಪಡುವವರು ಅಲ್ಲ ಅವರು ಎಂಬುದಾಗಿ ಆತ್ಮನ ಅಕ್ರಿಯತ್ವ, ಅಭೋಕ್ತೃತ್ವ, ಅಕರ್ತ ಅಭೋಕ್ತ ಎಂಬ ಲಕ್ಷಣವನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ, ಇದು ಕೂಡ ಕಠೋಪನಿಷತ್ತಿನ ಮಂತ್ರದ ಒಂದು ಹೊಸ ರೂಪ. ಇದರಲ್ಲಿ ಆತ್ಮನು ಅವಿಕ್ರಿಯನು, ಅವಿಕಾರಿ ಎಂಬುದಾಗಿ ತಿಳಿಸಿಕೊಡ್ತಾನೆ. ಈ ವಿಕಾರ ಅನ್ನುವಂಥದ್ದು ಆತ್ಮನಲ್ಲಿ ಇಲ್ಲ ಅಂತ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್. ಆತ್ಮನು ಎಂದೆಂದು ಹುಟ್ಟುವುದಿಲ್ಲ, ಆತ್ಮನು ಸಾಯುವುದಿಲ್ಲ. ಕದಾಚಿತ್ ಅಂದ್ರೆ ಎಂದೆಂದು ಆತ್ಮ ಹುಟ್ಟುವುದಿಲ್ಲ, ಆತ್ಮ ಸಾಯುವುದಿಲ್ಲ. ನ ಅಯಂ ಭೂತ್ವ ನ ಭೂಯ ಭವಿತ. ಅವನು ಒಮ್ಮೆ ಹುಟ್ಟಿ ಆಮೇಲೆ ಬದುಕುವವನು ಆಗುವುದಿಲ್ಲ. ನಾವೆಲ್ಲ ಹುಟ್ಟಿದ್ದೇವೆ, ಆಮೇಲೆ ಬದುಕ್ತಾ ಇದ್ದೇವೆ. ಆತ್ಮನು ಹಾಗಲ್ಲ. ಅಜಃ ನಿತ್ಯಃ ಶಾಶ್ವತಃ ಪುರಾಣಃ. ಇವನು ಅಜನು, ಹುಟ್ಟಿಲ್ಲದವನು, ನಿತ್ಯನು ಅಂದ್ರೆ ಕಾಲಾತೀತನು, ಶಾಶ್ವತನು ವಿಕಾರವಿಲ್ಲದವನು, ಪುರಾಣನು ಅನಾದಿಯು. ನ ಹನ್ಯತೆ ಹನ್ಯಮಾನೆ ಶರೀರೇ. ಶರೀರ ಕೊಲ್ಲಲ್ಪಟ್ಟರೂ ಇವನು ಸಾಯುವವನಲ್ಲ ಎಂಬುದಾಗಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಒಟ್ಟಾರೆ ಅರ್ಥ ಏನಪ್ಪ ಅಂದ್ರೆ ಆತ್ಮನಿಗೆ ವಿಕಾರಗಳಿಲ್ಲ ಅಂತ. ವಿಕಾರ, ವಿಕೃತಿ ಅಂದ್ರೆ ಬದಲಾವಣೆ ಅಂತ. ಯಾಸ್ಕರು ತಮ್ಮ ನಿಘಂಟಿನಲ್ಲಿ 6 ರೀತಿಯ ಬದಲಾವಣೆಗಳನ್ನು ಹೇಳ್ತಾರೆ. ಎಲ್ಲ ವಸ್ತುಗಳು ಕೂಡ, ಪ್ರಪಂಚದಲ್ಲಿ ಇರುವ ಪ್ರತಿಯೊಂದು ವಸ್ತುಗಳು ಈ 6 ಬದಲಾವಣೆಗಳಷ್ಟೇ ಹೊಂದುತ್ತೆ ಅಂತ. ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ ಇತಿ ಷಡ್ವಿಕಾರ. ಒಂದು ಮಗುವಿನ ದೃಷ್ಟಾಂತ ಕೊಡುವುದಾದ್ರೆ, ಅಸ್ಥಿ ತಾಯಿಯ ಗರ್ಭದಲ್ಲಿ ಇತ್ತು, ಜಾಯತೆ ಅಲ್ಲಿಂದ ಹೊರಗೆ ಬಂತು, ಹುಟ್ಟಿತು ಅಂತ ಅರ್ಥ. ತಾಯಿಯ ಗರ್ಭದಲ್ಲಿ ಇತ್ತು, ಹುಟ್ಟಿತು. ವರ್ಧತೆ ಬೆಳವಣಿಗೆ ಆಗ್ಲಿಕ್ಕೆ ಶುರುವಾಯಿತು. ಒಂದು 30-40 ವರ್ಷದವರೆಗೆ ಬೆಳವಣಿಗೆ ಆಯಿತು. ತದನಂತರ ವಿಪರಿಣಮತೆ ಬದಲಾವಣೆ ಆಯಿತು, ಅಂದ್ರೆ ದೃಢವಾಗ್ಲಿಕ್ಕೆ ಶುರುವಾಯಿತು. ಅಪಕ್ಷೀಯತೆ ಅದು ಕ್ಷೀಣವಾಗ್ಲಿಕ್ಕೆ ಶುರುವಾಯಿತು. ವಿನಶ್ಯತಿ ನಷ್ಟವಾಯಿತು. ಹುಟ್ಟಿತು, ಬೆಳೆಯಿತು, ಅಲ್ಲ ಗರ್ಭದಲ್ಲಿತ್ತು, ಹುಟ್ಟಿತು, ಬೆಳೆಯಿತು, ಬದಲಾವಣೆ ಆಯಿತು, ಕ್ಷೀಣವಾಗ್ಲಿಕ್ಕೆ ಆರಂಭವಾಯಿತು, ನಾಶವಾಯಿತು. ಈ 6 ವಿಕಾರಗಳಷ್ಟೇ
ಸಾಧ್ಯ ಇದೆ ಸೃಷ್ಟಿಯಲ್ಲಿ. ಬೀಜದಲ್ಲಿ ವೃಕ್ಷ ಅನ್ನುವಂಥದ್ದು ಇತ್ತು, ಬೀಜದಿಂದ ವೃಕ್ಷದ ಮೊಳಕೆ ಹುಟ್ಟಿತು, ಅದು ವೃಕ್ಷವಾಗಿ ಬೆಳೆಯಿತು, ತದನಂತರ ಹಾಗೆ ವಿಸ್ತಾರವಾಯಿತು, ಅಗಲವಾಗಿ ಬೆಳೀತು, ನಿಧಾನಕ್ಕೆ ಅದರ ಕ್ಷೀಣವಾಗ್ಲಿಕ್ಕೆ ಆರಂಭವಾಗಿ ಒಂದು ದಿವಸ ಸತ್ತೋಯ್ತು, ನಾಶವಾಯಿತು. ಈ 6 ವಿಕಾರಗಳು ಆತ್ಮನಿ ಇಲ್ಲ ಎಂಬುದಾಗಿ ಈ ಶ್ಲೋಕ ಹೇಳುತ್ತೆ. ಆತ್ಮನು ಹುಟ್ಟಿಲ್ಲದವನು. ಹಾಗಾದ್ರೆ ನಾವೆಲ್ಲ ಹುಟ್ಟಿದೇವಲ್ಲ ಸ್ವಾಮಿ, ಹುಟ್ಟಿದ್ದು ಶರೀರ, ಜೀವಾತ್ಮನು ಹುಟ್ಟಿಲ್ಲ, ನೆನಪಿರ್ಲಿ. ಇನ್ನು ಜೀವಾತ್ಮನಿಗೂ ಸಾಕ್ಷಿಯಾಗಿರುವ ಆ ಪರಮಾತ್ಮ ವಸ್ತು ಹುಟ್ಟೇ ಇಲ್ಲದವನು. ಹುಟ್ಟು ಯಾವುದಕ್ಕಿಲ್ಲೋ ಅದಕ್ಕೆ ಸಾವು ಇಲ್ಲ. ನ ಜಾಯತೆ ನ ಮ್ರಿಯತೆ. ಹುಟ್ಟಿದ್ರೆ ತಾನೇ ಸಾಯ್ಬೇಕು. ಮತ್ತು ಭೂತ್ವಾ ನಾ ಅಯಂ ಭೂತ್ವಾ ಭವಿತಾ ವಾನ ಭೂಯ, ಅಂದ್ರೆ ಇದ್ದು ಮತ್ತೆ ಹೊರಗಡೆಗೆ ಬಂದು ಬದಲಾವಣೆ ಆದದ್ದಲ್ಲ. ಅಂದ್ರೆ ಅಸ್ಥಿ ಎನ್ನುವ ವಿಕಾರವನ್ನ ಅಲ್ಲಿ ನಿರಾಕರಣೆ ಮಾಡಿದ್ದಾರೆ. ಜಾಯತೆ ಎನ್ನುವುದು ಅನ್ನುವ ವಿಕಾರವನ್ನ, ಮ್ರಿಯತೆ ಎನ್ನುವ ವಿಕಾರವನ್ನ, ಒಟ್ಟು 3 ವಿಕಾರವನ್ನ ನಿರಾಕರಣೆ ಮಾಡಿದ್ದಾರೆ. ಅಸ್ಥಿ, ಜಾಯತೆ, ವಿನಶ್ಯತಿ, ಈ 3 ವಿಕಾರಗಳಿಲ್ಲ ಆತ್ಮನಿಗೆ. ಅಜಹ, ಇದು ಕೂಡ ಹುಟ್ಟಿಲ್ಲದವನು ಅಂತ. ಜ ಅಂದ್ರೆ ಹುಟ್ಟುವುದು, ಅಜ ಅಂದ್ರೆ ಹುಟ್ಟಿಲ್ಲದವನು. ನಿತ್ಯ ಅಂದ್ರೆ ಬದಲಾವಣೆಗಳನ್ನ ಆಗದೇ ಇರುವನು. ಹುಟ್ಟಿ ನಾವು ಬೆಳವಣಿಗೆ ಆಗ್ತೇವಲ್ಲ, ಆ ಬೆಳವಣಿಗೆ ಅಂತಕ್ಕಂತಹ ಬದಲಾವಣೆ ಅವನಲ್ಲಿ ಇಲ್ಲ. ಆಮೇಲೆ ಶಾಶ್ವತಃ, ಯಾವಾಗಲೂ ಇರತಕ್ಕಂಥವನು. ಪುರಾಣ, ಅನಾದಿಯಾಗಿರುವವನು. ಪುರಾಣ ಅನ್ನುವ ಶಬ್ದಕ್ಕೆ ಪುರಾ ಅಪಿ ನವಃ, ಪುರಾ ಅಪಿ ನವಂ ಪುರಾಣಂ. ಹಳೆಯದಾಗಿದ್ರು ಎಂದೆಂದು ಹೊಸತು, ಆದ್ದರಿಂದ ಪುರಾಣ ಅಂತ. ಪುರಾಣ ಸಾಹಿತ್ಯವನ್ನ ಅಯ್ಯೋ ಅವ್ರು ಪುರಾಣ ಬಿಡ್ರಿ ಅಂತ ನಾವು ಹೇಳ್ತೇವೆ. ಹಾಗಲ್ಲ. ಪುರಾಣ ಅಂದ್ರೆ ವಿಷಯ ವಸ್ತು ಹಳೇದು, ಆದ್ರೆ ಅದ್ರ ಕೊಡುವ ಸಂದೇಶ ಎಂದೆಂದು ಹೊಸ್ತು ಅಂತ. ಮಹಾಭಾರತ ಇರ್ಲಿ, ರಾಮಾಯಣ ಇರ್ಲಿ, ಅನೇಕ ಪುರಾಣಗಳಿರ್ಲಿ, ಯಾವುದೋ ಕಲ್ಪದ ಕಥೆಯನ್ನ, ಹಳೆಯ ಕಥೆಯನ್ನ ಹೇಳ್ತಾ ಇವೆ. ಆದ್ರೆ ಇವತ್ತಿಗೂ ಜನಮಾನಸಕ್ಕೆ ಬೇಕಾದಂತ ಸಂಗತಿಗಳಿವೆ ಅದರಲ್ಲಿ. ಆದ್ರಿಂದ ಪುರಾಣ ಅಂತ ಕರೀತಾರೆ. ಇಲ್ಲಿ ಆತ್ಮನಿಗೆ ಪುರಾಣ ಎಂಬುದಾಗಿ ಕರೆದಿದ್ದು ಏನಂದ್ರೆ, ಅವನು ಎಂದೆಂದು ಹೊಸಬನು ಅಂತ. ಅತ್ಯಂತ ಹಳಬ, ಆದರೆ ಹೊಸಬ. ಅನಾದಿಯಾಗಿದ್ದುಕೊಂಡು ಶುದ್ಧನಾಗಿರತಕ್ಕಂತಹ ವಸ್ತು, ಆದ್ದರಿಂದ ಪುರಾಣ. ಆದ್ದರಿಂದ ಒಟ್ಟಿನಲ್ಲಿ ಈ ಶಬ್ದಗಳ ಮೂಲಕ ಭಗವಂತ 6 ವಿಕಾರಗಳಿಲ್ಲದವನು. ಹಾಗಾದ್ರೆ ನಮ್ಗೆ ವಿಕಾರಗಳ ಅನುಭವ ಆಗ್ತಾ ಇದೆಯಲ್ಲ. ನಾನು ಹುಟ್ಟಿದ್ದೇನೆ, ನಾನು ಬೆಳೀತಾ ಇದ್ದೇನೆ, ನನಗೆ ವಯಸ್ಸಾಯ್ತು, ನನಗೆ ವೃದ್ಧಾಪ್ಯ ಬಂತು, ನಾನು ಸಾಯ್ತಾ ಇದ್ದೇನೆ ಅಂತೆಲ್ಲ ಅನಿಸ್ತದಲ್ಲ, ಅದು ಶರೀರಕ್ಕೆ ಸೇರಿತ್ತು. ಇನ್ನು ಇಂದ್ರಿಯಗಳಿಗೂ ಕೂಡ ಎಲ್ಲ ವಿಕಾರಗಳಿವೆ. ಬಾಲ್ಯದಲ್ಲಿ ಇಂದ್ರಿಯಗಳು ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಬರ್ತಾ ಬರ್ತಾ ಇಂದ್ರಿಯಗಳೆಲ್ಲ ಡಲ್ ಆಗ್ಲಿಕ್ಕೆ ಶುರುವಾಗ್ತದೆ. ಅಪಕ್ಷೀಯತೆ, ವಿನಶ್ಯತಿ, ಕೆಲವರಿಗಂತೂ ಕಿವಿ ಕೇಳಿಸೋಲ್ಲ, ಕಣ್ಣು ಕಾಣಿಸೋಲ್ಲ, ಇಂದ್ರಿಯಗಳು ನಾಶವೇ ಆಗಿರುತ್ತೆ ದೇಹ ಸಾಯೋದಕ್ಕಿಂತ ಮುಂಚೆ. ಆದ್ರೆ ಆತ್ಮನಿಗೆ ಅದು ವಿಕಾರ ಇಲ್ಲ. ನಾನು ಕುರುಡ ಅಥವಾ ನಾನು ಕಿವುಡ ಅಂತ ಹೇಳುವಾಗ ಇಂದ್ರಿಯದ ಉಪಾಧಿಯ ನಷ್ಟದಿಂದ ನಾವು ಹೇಳ್ತೇವೆ ಹೊರತು ಸ್ವರೂಪತಃ ನಾವು ಕುರುಡರೂ ಅಲ್ಲ, ಕಿವುಡರೂ ಅಲ್ಲ. ಮನಸ್ಸಿನ ಉಪಾಧಿಯ ದೃಷ್ಟಿಯಿಂದ ಅದು ಕೂಡ ಬದಲಾವಣೆಯ ವಿಕಾರವನ್ನು ಹೊಂದ್ತಾ ಇರುತ್ತೆ. ಮನಸ್ಸು ವಿಕಾರ ಹೊಂದುತ್ತೆ ಅಂತ ಹೇಳೋ ಪ್ರಶ್ನೆಯೇ ಇಲ್ಲ. ಪ್ರತಿ ಕ್ಷಣ ಅದು ಬದಲಾವಣೆ ಆಗ್ತಾ ಇರ್ತದೆ. ಆದರೆ ವಿಕಾರವಾಗುವಂತಹ ಮನಸ್ಸನ್ನೂ ಕೂಡ ನಾನು ಸಾಕ್ಷಿಯಾಗಿ ನೋಡ್ತಾ ಇರೋದ್ರಿಂದ ನನಗೆ ವಿಕಾರಗಳಿಲ್ಲ. ಹಾಗಿರುವುದರಿಂದ ಶರೀರವು ಸತ್ತರೂ ಕೂಡ ಸಾಯದೇ ಇರತಕ್ಕಂಥ ಆತ್ಮ ನಾನು ಎಂಬಂತಹ ಮಾತಿನ ಮೂಲಕ ಆತ್ಮನ ಅವಿಕ್ರಿಯತ್ವವನ್ನ ಇಲ್ಲಿ ತೋರಿಸಿದ್ದಾನೆ. ಹೀಗೆ ಹೇಳ್ತಾ ಈ ಒಂದು ಚಿಂತನೆಗೆ, ಈ 2 ಶ್ಲೋಕಗಳ ಚಿಂತನೆಗೆ ಭಗವಂತ ಒಂದು ಪರಿಸಮಾಪ್ತಿಯನ್ನು ಮಾಡ್ತಿದ್ದಾನೆ. ವೇದಾ ವಿನಾಶನಂ ನಿತ್ಯಂ ಯ ಏನಮಜಮವ್ಯಯಂ
ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಹೇ ಅರ್ಜುನ, ಇಲ್ಲಿ ಪಾರ್ಥ ಎಂಬ ಶಬ್ದದಿಂದ ಕರೆದಿದ್ದಾನೆ. ಯಾರು ಈ ಆತ್ಮನನ್ನ ಯಥಾವತ್ತಾಗಿ ತಿಳಿದುಕೊಂಡಿದ್ದಾರೋ ಅವರು ಯಾರನ್ನು ಕೊಲ್ಲುವುದೂ ಇಲ್ಲ, ಕೊಲ್ಲಲಿಕ್ಕೆ ಪ್ರೇರಣೆಯನ್ನೂ ಕೊಡುವುದಿಲ್ಲ. ಅಂದ್ರೆ ಕರ್ತರೂ ಅಲ್ಲ, ಭೋಕ್ತರೂ ಅಲ್ಲ. ಹೇಗೆ ಅವರು ಕೊಲ್ತಾರೆ, ಹೇಗೆ ಕೊಲ್ಲಲಿಕ್ಕೆ ಪ್ರೇರಣೆ ಕೊಡ್ತಾರೆ ಎಂಬ ಶಬ್ದದಲ್ಲಿ ಹೇಳ್ತಿದ್ದಾನೆ. ಕಥಂ ಕಂ ಘಾತಯತಿ ಹಂತಿಕಂ. ಪುರುಷನು ಅಂದ್ರೆ ಇಲ್ಲಿ ಮನುಷ್ಯರು ಅಂತ ಅರ್ಥ. ಪುರುಷ ಎನ್ನುವ ಶಬ್ದ ಕನ್ನಡ ಭಾಷೆಯಲ್ಲಿ ಗಂಡಸರು ಅಂತ ಅರ್ಥ ಆಗ್ತದೆ, ಮಹಿಳೆಯರು ಪುರುಷರು ಅಂತ. ಅದರ ಸಂಸ್ಕೃತ ಭಾಷೆಯಲ್ಲಿ ಪುರುಷ ಅಂದ್ರೆ ಮನುಷ್ಯರು ಅಂತ, ಅಥವಾ ಜೀವರು ಅಂತ ಅರ್ಥ. ಪುರೀಶೇತೆ ಇತಿ ಪುರುಷಃ. ಈ ದೇಹದ ಪುರದಲ್ಲಿ ಪರಮಾತ್ಮನು ವಾಸಿಸ್ತಾ ಇರುವುದರಿಂದ ಅವನಿಗೆ ಪುರುಷ ಅಂತ ಕರೀತಾರೆ. ಅಜ್ಞಾನ ಕಾಲದಲ್ಲಿ ಜೀವಾತ್ಮ, ಜ್ಞಾನ ಕಾಲದಲ್ಲಿ ಪರಮಾತ್ಮ ಪುರುಷ. ಒಟ್ಟಿನಲ್ಲಿ ಪುರುಷ ಅಂದ್ರೆ ಇಲ್ಲಿ ಮನುಷ್ಯರು, ಜೀವರು ಅಂತ ತೆಗೆದುಕೊಳ್ಬೇಕು. ಆದ್ದರಿಂದ ಯಾರು ಆತ್ಮನನ್ನು ಸರಿಯಾಗಿ ಅರಿತುಕೊಂಡಿದ್ದಾರೋ ಅವರು ಏನನ್ನೂ ಮಾಡುವುದಿಲ್ಲ, ಏನನ್ನು ಮಾಡಿಸುವುದೂ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಇನ್ನು ಯಥಾವತ್ತಾಗಿ ತಿಳಿಯುವುದು ಅಂದ್ರೆ ಹೇಗೆ? ಆತ್ಮನನ್ನ ಅವಿನಾಶಿ, ನಿತ್ಯನು, ಅಜನು, ಅವ್ಯಯನು ಎಂಬುದಾಗಿ ತಿಳಿದರೆ ಆತ್ಮನನ್ನು ಸರಿಯಾಗಿ ತಿಳಿದ ಹಾಗೆ. ಇದರೊಟ್ಟಿಗೆ ನಾವು ಬೇರೆ ಲಕ್ಷಣಗಳನ್ನೆಲ್ಲ ಸೇರಿಸಿಕೊಳ್ಳಬೇಕು. ಅವಿನಾಶಿ ಅಂದ್ರೆ ನಾಶ ಇಲ್ಲದವನು, ಆತ್ಮನು ಎಂದೆಂದೂ ಇರತಕ್ಕಂಥವನು, ನಿತ್ಯನು. ಅಜನು ಹುಟ್ಟಿಲ್ಲದವನು, ಅವ್ಯಯನು ನಾಶವಿಲ್ಲದವನು, ವಿಕಾರ ಇಲ್ಲದವನು. ವ್ಯಯ ಅಂದ್ರೆ ಕ್ಷಯವಾಗುವುದು, ಕಳೆದುಕೊಳ್ಳುವುದು, ನಷ್ಟವಾಗುವುದು ಅಂತ ಅರ್ಥ. ಅವ್ಯಯ ಅಂದ್ರೆ ಎಂದೆಂದೂ ನಷ್ಟವಾಗದೇ ಇರತಕ್ಕಂಥ ವಸ್ತು. ಅದರಿಂದ ಷಡ್ಭಾವ ವಿಕಾರಗಳಿಲ್ಲದ ಕೂಟಸ್ಥ ನಿತ್ಯವಾಗಿರತಕ್ಕಂಥ ಆತ್ಮನನ್ನ ಯಾರು ಯಥಾವತ್ತಾಗಿ ತಿಳಿದುಕೊಂಡಿದ್ದಾರೋ, ಇಲ್ಲಿ ನೆನಪು ಮಾಡ್ಕೋಬೇಕು, ಹಿಂದಿನ 2 ಶ್ಲೋಕಗಳಲ್ಲಿ ಹೇಳಿರತಕ್ಕಂಥ ಆತ್ಮನು ಅಕರ್ತ ಅಭೋಕ್ತ, ಆತ್ಮನು ಅವಿಕಾರಿ ಎಂಬುದಾಗಿ ಯಾರು ಸರಿಯಾಗಿ ತಿಳಿದುಕೊಂಡಿದ್ದಾರೋ ಅವರು ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ ಅಂತ ಹೇಳ್ತಾನೆ. ಸರಿಯಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ಮೋಕ್ಷಕ್ಕೆ ಸಾಧನ ಯಾವುದು ಅಂದ್ರೆ ಸರಿಯಾದ ತಿಳಿವಳಿಕೆಯೇ ಮೋಕ್ಷಕ್ಕೆ ಸಾಧನ. ಕರ್ಮವು ಮೋಕ್ಷಕ್ಕೆ ನೇರವಾದ ಸಾಧನ ಅಲ್ಲ, ಪರೋಕ್ಷವಾದ ಸಾಧನ. ಭಕ್ತಿಯಾಗ್ಲಿ, ಉಪಾಸನೆಯಾಗ್ಲಿ, ಕರ್ಮವಾಗ್ಲಿ, ಅಷ್ಟಾಂಗ ಯೋಗಗಳಾಗ್ಲಿ, ಇವೆಲ್ಲವೂ ಕೂಡ ಚಿತ್ತಶುದ್ಧಿಯನ್ನ ಮಾಡ್ತಾವೆ. ನಮ್ಮ ಅಂತಃಕರಣದಲ್ಲಿ ಆತ್ಮನನ್ನು ಅರಿತುಕೊಳ್ಳುವ ಯೋಗ್ಯತೆಯನ್ನು ಕೊಡುವ ಮೂಲಕವಾಗಿ ಮೋಕ್ಷಕ್ಕೆ ಸಹಾಯ ಮಾಡುತ್ತೆ. ಆದರೆ ಆತ್ಮನ ಸಾಕ್ಷಾತ್ಕಾರಕ್ಕೆ ಅಥವಾ ಮೋಕ್ಷಕ್ಕೆ ಸರಿಯಾದಂತಹ ನೇರವಾದ ಮಾರ್ಗ ಅರಿತುಕೊಳ್ಳುವುದು, ಕ್ಲಾರಿಟಿ ಇನ್ ಥಿಂಕಿಂಗ್. ಅದಕ್ಕೆ ಸೂಕ್ಷ್ಮವಾದ ವಿಷಯ ಇದಾಗಿರೋದ್ರಿಂದ ಬೇರೆ ಬೇರೆ ಶ್ಲೋಕಗಳಲ್ಲಿ ಮತ್ತೆ 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 ಇದೇ ಲಕ್ಷಣಗಳನ್ನ ಭಗವಂತ ಹೇಳುವುದನ್ನ ನಾವು ಕಾಣ್ತೇವೆ. ಮುಂದಿನ ಶ್ಲೋಕದಲ್ಲಿ ಸಾವು ಅಂದ್ರೆ ಏನು ಎಂಬುದಾಗಿ ಹೇಳ್ತಾನೆ. ಮೃತ್ಯು ಎನ್ನುವುದ್ರ ವಾಸ್ತವವಾಗಿ ಏನು? ನಾವು ಒಬ್ಬನು ಸತ್ತು ಹೋಗ್ಬಿಟ್ಟ ಅಂದ ತಕ್ಷಣ ಅಲ್ಲಿಗೆ ಮುಗೀತಾ ಅವನ ಜೀವನ, ಅಥವಾ ಇನ್ನೇನಾದ್ರೂ ಇದೆಯಾ ಎನ್ನುವಂತಹ ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು, ಮೃತ್ಯುವಿನ ದೃಷ್ಟಾಂತ ಇಟ್ಟುಕೊಂಡು ಆತ್ಮನು ನಿತ್ಯ ಇದ್ದಾನೆ ಎಂಬುದನ್ನು ಮತ್ತೆ ಹೇಳ್ತಿದ್ದಾನೆ. ಆಗಲೇ ಹೇಳಿದ ಹಾಗೆ ಆತ್ಮವಿಚಾರ ಅನ್ನೋದು ಸೂಕ್ಷ್ಮವಾಗಿರುವುದರಿಂದ ಪದೇ 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 ಕೇಳಬೇಕಾಗತ್ತೆ. ಕೇಳಿದ್ರೂ ಕೂಡ ಅರ್ಥವಾಗಲ್ಲ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಆಶ್ಚರ್ಯವತ್ ಪಶ್ಚಾತಿ ಕಶ್ಚಿದೇನಂ ಅಂತ. ಸ್ವಾಮಿ ಶಿವಾನಂದರು ಋಷಿಕೇಶದಲ್ಲಿದ್ದಾಗ ಒಬ್ಬ ಶಿಷ್ಯ ಬಂದು ಹೇಳ್ತಾನೆ, ಸ್ವಾಮೀಜಿ, ನನಗೆ ಒಬ್ಬನು ಸಹಪಾಠಿಯೊಬ್ಬನು ಕತ್ತೆ ಅಂತ ಬೈದು ಬಿಟ್ಟ, ಇಡೀ ರಾತ್ರಿ ನಿದ್ದೆ ಬಂದಿಲ್ಲ, ತುಂಬಾ ವ್ಯಥೆ ಆಯ್ತು ಅಂದಂತೆ. ಆಗ ಗುರುಗಳು ಹೇಳ್ತಾರೆ, ಅಯ್ಯೋ ಮೂರ್ಖ,
ಇಷ್ಟು ವರ್ಷಗಳ ಕಾಲ ನೀನು ಬ್ರಹ್ಮ ನೀನು ಬ್ರಹ್ಮ ನೀನು ಬ್ರಹ್ಮ ಅಂತ ಹೇಳ್ತಾ ಬಂದೆ, ಒಂದ್ ದಿವ್ಸನೂ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡೇ ಇಲ್ವಲ್ಲ ನೀನು. ಅವನು ಹೇಳಿರೋ ಒಂದು ಕತ್ತೆ ಅನ್ನೋ ಶಬ್ದಕ್ಕೆ ಇಡೀ ರಾತ್ರಿ ನಿದ್ದೆ ಬಿಟ್ಟಿ, ನಾನು ಬ್ರಹ್ಮ ಅಂತ ಹೇಳೋದಕ್ಕೆ ಒಂದು ರಾತ್ರಿ ನಿದ್ರೆ ಬಿಟ್ಟಿದ್ರೆ ಯಾವತ್ತೂ ಅರ್ಥ ಆಗ್ತಿತ್ತು ಅಂದ್ರಂತ. ಅಂದ್ರೆ ಪದೇ 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 ಹೇಳಿದ್ರೂ ಕೂಡ ಇದು ನಮ್ಮ ಮನಸ್ಸಿನ ಆಳದಲ್ಲಿ ಇಳಿಯುವುದಕ್ಕೆ ಸಮಯ ಹಿಡಿಯುತ್ತೆ. ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್ ಅಂತ ಹೇಳಿದ್ದಾರೆ. ಪುನಃ ಪುನಃ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಶರೀರಾದಿಗಳ ಅಭಿಮಾನ ಸಂಪೂರ್ಣ ಹೋಗಿ ಆತ್ಮನಲ್ಲಿಯೇ ತಾದಾತ್ಮ್ಯ ಬರುವ ತನಕ ಸ್ಥೂಣಾ ನಿಖಣನ ನ್ಯಾಯ ಅಂತ ಹೇಳ್ತಾರೆ. ಒಂದು ಗೂಟವನ್ನ ಮಣ್ಣಿಗೆ ಹುಗಿಯುವಾಗ ಕಲ್ಲಿನಿಂದ ಕುಟ್ತಾರೆ ಮೇಲ್ಗಡೆಯಿಂದ. ಎಲ್ಲಿ ತನಕ ಕುಟ್ತಾರೆ ಅಂದ್ರೆ ಇನ್ನು ಗೂಟ ಅಲುಗಲ್ಲ ಅಲ್ಲಿ ತನಕ ಕುಟ್ತಾರೆ. ಗೂಟ ಅಲುಗ್ತಾ ಇದೆ ಅಂದ್ರೆ ಕುಟ್ತಾ ಇರಬೇಕು ಅಂತ ಅರ್ಥ. ಹಾಗೆ ಎಲ್ಲಿಯ ತನಕ ನಾನು ಸರ್ವವ್ಯಾಪಕವಾದ ಶುದ್ಧ ಚೈತನ್ಯ ಎನ್ನುವಂತಹ ಪ್ರಜ್ಞೆ ನಮ್ಮ ಬುದ್ಧಿಯಲ್ಲಿ ದೃಢವಾಗುವುದಿಲ್ಲವೋ ಅಲ್ಲಿಯ ತನಕ ಶ್ರವಣ ಮನನ ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನ ಮತ್ತೆ ಮತ್ತೆ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಪರಮಾತ್ಮನೂ ಕೂಡ ಆ ವಿಚಾರವನ್ನ ಬೇರೆ ಬೇರೆ ಶ್ಲೋಕಗಳ ಮುಖಾಂತರ, ಬೇರೆ ಬೇರೆ ಅಧ್ಯಾಯಗಳ ಮುಖಾಂತರ ನಮಗೆ ತಿಳಿಸಿ ಕೊಡ್ತಾ ಇದ್ದಾನೆ. ಆ ಶ್ಲೋಕವನ್ನ ನಾವು ಮುಂದಿನ ಬುಧವಾರದ ದಿನ ಚಿಂತನೆ ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.